ನಾನು ಶಿಲ್ಪಾ ರಾಜು. ವೀಕ್ಷಕರೇ, ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಬಹುತೇಕರು ನಂಬಿರೋದು ಕೃಷಿಯನ್ನು. ಕೃಷಿನೇ ನಮ್ಮ ದೇಶದ ಜೀವಾಳ ಅಂದರೆ ತಪ್ಪಾಗೋದಿಲ್ಲ. ಆದರೆ ಒಂದಲ್ಲ ಒಂದು ಸಮಸ್ಯೆಗಳು ರೈತರು ಎದುರಿಸಲೇಬೇಕು ಅನ್ನೋ ಥರ ಆಗಿದೆ. ಸಾಲ ಸೋಲ ಮಾಡಿ ಬೆಳೆ ಬೆಳೀತಾರೆ, ಆ ಬೆಳೆ ಸರಿಯಾಗಿ ಬರೋದಿಲ್ಲ, ಬೆಳೆ ಬಂದರೆ ಬೆಲೆ ಇರೋದಿಲ್ಲ, ಬೆಲೆ ಇದ್ದರೆ ಬೆಳೆ ಬರೋದಿಲ್ಲ ಅನ್ನುವಂಥ ಪರಿಸ್ಥಿತಿ. ಇದೆಲ್ಲವೂ ಇದ್ದರೆ ಸರಿಯಾಗಿ ಮಳೆ ಬರೋದಿಲ್ಲ ಅನ್ನೋ ಪರಿಸ್ಥಿತಿ. ಹೀಗೆ ಅನೇಕ ವಿಚಾರಗಳಿಗೆ ರೈತರು ಸಂಕಷ್ಟವನ್ನು ಪಡ್ತಾನೇ ಇರ್ತಾರೆ. ಬ್ಯಾಂಕಿಗೆ ಹೋಗಿ ಸಾಲ ತಗೋಬೇಕು ಅಂತಂದರೆ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ಕೇಳ್ತಾರೆ ಬ್ಯಾಂಕ್ನವರು. ಸಿಬಿಲ್ ಸ್ಕೋರ್ ಅಂದರೆ ಏನು ಅಂತಾನೆ ಎಷ್ಟು ಜನ ರೈತರಿಗೆ ಗೊತ್ತಿಲ್ಲ. ಈ ಹಿಂದೆ ಈ ಸಿಬಿಲ್ ಸ್ಕೋರ್ ಇತ್ತ, ಯಾವ ಸಿಬಿಲ್ ಸ್ಕೋರು, ಹೇಗೆ, ಏನು, ಎತ್ತ, ಇದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಸಾಲ ತೆಗೆದುಕೊಳ್ಳೋದಕ್ಕೆ. ಸೊ ಇದರ ಒಂದು ರೀತಿಯಾಗಿ ಬ್ಯಾಂಕ್ನವ್ರು ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಇವರಿಗೆ ಅದು ಗೊತ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಅಥವಾ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ಕೇಳ್ತಾರೆ, ಅದನ್ನು ಯಾವ ರೀತಿಯಾಗಿ ರೈತರು ಮ್ಯಾನೇಜ್ ಮಾಡೋದು. ಸೊ ಇದೇನಾ ಹಾಗಾದರೆ ನೀವು ಯೂಸರ್ ಫ್ರೆಂಡ್ಲಿ ಅಥವಾ ರೈತ ಮಿತ್ರ ಅಂತ ಹೇಳ್ತೀರಿ, ಅಥವಾ ನಾವು ರೈತರಿಗೆ ವಿಶೇಷವಾದಂತಹ ಸಾಲವನ್ನು ತುಂಬ ಈಸಿ ಪ್ರೋಸೆಸ್ಸಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಮಾತ್ರನಾ? ನಮ್ಮದು ರೈತಪರ ಸರ್ಕಾರ ಅಂತ ಹೇಳುವಂತಹ ಸರ್ಕಾರಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ವತಃ ರೈತರೇ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಸಿಬಿಲ್ ಸ್ಕೋರ್ ಹೊಡೆತ ರೊಚ್ಚಿಗೆದ್ದ ಅನ್ನದಾತ. ಅನ್ನ ನೀಡೋ ಅನ್ನದಾತನಿಗೆ ಇದೆಂಥ ಸಂಕಷ್ಟ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಏನೋ ಒಂದು ಸಾಲ ಸೋಲ ಮಾಡಿ ಬೆಳೆ ಬೆಳೆಯೋಣ, ಇರೋ ಒಂದು ಬರಡು ಭೂಮಿಯಲ್ಲಿ ಏನೋ ಒಂದು ಚಿನ್ನವನ್ನು ಬೆಳೆದು ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಣ, ಜನರ ಹೊಟ್ಟೆನೂ ಕೂಡ ತುಂಬಿಸೋಣ ಅಂತ ಹೋದಂತಹ ಅನ್ನದಾತರಿಗೆ ನಾನಾ ಸಮಸ್ಯೆಗಳು ಅಂತಾರಲ್ಲ ಹಾಗೆ ಸಿಬಿಲ್ ಸ್ಕೋರ್ ಸಮಸ್ಯೆ ಅಷ್ಟಿಷ್ಟಲ್ಲ. ಕೃಷಿ ಸಾಲಕ್ಕಾಗಿ ರೈತರ ಬಳಿ ಸಿಬಿಲ್ ಸ್ಕೋರ್ ಕೇಳ್ತಾರೆ ಬ್ಯಾಂಕ್ನವರು. ಸಿಬಿಲ್ ಸ್ಕೋರ್ ಎಷ್ಟಿದೆ ನಿಮ್ಮದು, ಏನು ಕತೆ ಅಂತ ಕೇಳ್ತಾರೆ. ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಅನ್ನದಾತರಿಗೆ, ರೈತರಿಗೆ ಎಷ್ಟೋ ಸಂದರ್ಭದಲ್ಲಿ ಸಾಲನೇ ನೀಡೋದಿಲ್ಲ. ಸೊ ಬ್ಯಾಂಕ್ ಸಿಬಿಲ್ ಸ್ಕೋರ್ ನೀತಿಯ ವಿರುದ್ಧ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಸಿಬಿಲ್ ಸ್ಕೋರ್ ನೋಡಿ ಸಾಲ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಈ ನಿಯಮಾವಳಿಯಿಂದ ರಿಯಾಯಿತಿ ನೀಡಿ ಅಂತೇಳಿ ರೈತರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಅರ್ಥ ಆಗಲ್ಲ ಸ್ವಾಮಿ, ದಯವಿಟ್ಟು ನಾವು ನಿಮಗೇನು ಬೇಕು ಡಾಕ್ಯುಮೆಂಟ್ಸು ನಾವು ಕೊಡ್ತೀವಿ, ಈ ಸ್ಕೋರು, ಸಿಬಿಲ್ ಸ್ಕೋರು, ಪಾಯಿಂಟ್ಸು ಎಷ್ಟಿದೆ, ಏನು, ಎತ್ತ, ಇದು ಯಾವುದು ನಮ್ಗೆ ಅರ್ಥ ಆಗಲ್ಲ. ನಾವು ಯಾವ ಕ್ರೆಡಿಟ್ ಕಾರ್ಡು ಯೂಸ್ ಮಾಡಲ್ಲ, ಮತ್ತೊಂದು ಯೂಸ್ ಮಾಡಲ್ಲ. ನಮಗೆ ಯಾಕೆ ಇಂತಹ ಇದು ಅಂತ ಹೇಳ್ತಾ ಇದ್ದಾರೆ. ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ಏನೇ ಸಂಕಷ್ಟ ಇದ್ರೂ ಕೂಡ ಸಮಸ್ಯೆಗಳು ತಪ್ಪಿದಲ್ಲ ಅನ್ನೋ ಒಂದು ಪರಿಸ್ಥಿತಿ ಎದುರಾಗೋಗ್ಬಿಟ್ಟಿದೆ. ನಮ್ಮ ಜೊತೆಗೆ ಸ್ವತಃ ರೈತರು ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ತದನಂತರ ಸಮಸ್ಯೆಗಳೇನು ಅನ್ನೋದನ್ನು ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಏನು ಕೇಳ್ತಾರೆ, ಯಾವ ರೀತಿಯಾಗಿ, ಸೊ ಹೇಗೆ ಅವರು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ, ಸೊ ಸಾಲ ತಗೊಳ್ಳೋದೇ ಎಷ್ಟು ಕಷ್ಟ ಅನ್ನೋದನ್ನು ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಾನು ವೆಲ್ಕಮ್ ಮಾಡ್ತೀನಿ. ನನ್ನ ಜೊತೆಗಿದ್ದಾರೆ ರಾಜು KP ಇದ್ದಾರೆ, ರೈತರು. ನಮಸ್ಕಾರ ರಾಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನು ಶಿವಕುಮಾರ್ ಇದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಂಡಗಣ್ಣ ಸ್ವಾಮಿ ಇದ್ದಾರೆ. ನಮಸ್ಕಾರ ಕೆಂಡಗಣ್ಣ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲಿಗೆ ರಾಜು ಅವ್ರು ಏನು ಹೇಳ್ತೀರಿ? ಸರ್, ಏನಿಲ್ಲ, ನಮ್ಮ ರೈತ ಹಿಂದೆ ಸ್ವಾತಂತ್ರ್ಯ ಬಂತುಟಿಂದ ರೈತ ಬ್ಯಾಂಕ್ ಸಾಲನ ಕಟ್ಕೊಂಡು ಹೋಯ್ತಾ ಇದ್ದ. ಈಗೇನು ಮಾಡ್ತು, ನಮ್ಮ ಕುಮಾರಸ್ವಾಮಿ ಅವ್ರ ಸರ್ಕಾರ ಬಂದ ಮೇಲೆ ರೈತರ ಸಾಲನ ಮನ್ನಾ ಮಾಡಿಕೊಟ್ರು. ರೈತರು ಕಷ್ಟದಲ್ಲಿದ್ದಾರೆ, ರೈತರ ಸಾಲನ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ರಿನ್ಯೂವಲ್ ಇರೋ ಅಂಥ ರೈತರಿಗೆ 25,000, ಡಿಪೆಂಡರ್ ಆಗಿರೋ ಅಂಥ ರೈತರಿಗೆ 2005ರಿಂದ 2013ವರೆಗೆ ತಗೊಂಡಿರೋ ಅಂಥ ರೈತರಿಗೆ ಸಾಲನ ಮನ್ನಾ ಮಾಡಿಕೊಡಿ ಅಂತ ಹೇಳಿ 2 ಲಕ್ಷ ರೂಪಾಯಿನ ರೈತರ ಅಕೌಂಟ್ಗೆ ಜಮಾ ಮಾಡಿದ್ರು. ಈ ಜಮಾ ಮಾಡಿದ ಹಣನ ಏನು ಮಾಡಿದ್ರು, ಈ ಬಡ್ಡಿಗೆ ಅಂತ ಜಮಾ ಮಾಡ್ಕೊಂಡ್ರು ರೈತರ ಹತ್ರ. 2 ಲಕ್ಷ ಇರೋವನಿಗೂ ಜಮಾ. ಆಮೇಲೆ ಬ್ಯಾಂಕ್ನವರು ಆ ದುಡ್ಡನ್ನ ನಿಮ್ಮದು ಜಮಾ ಆಗಿಲ್ಲ, ವಾಪಸ್ ಕಳಿಸ್ನೋ ಅಂತ ಅದು ಗೊತ್ತಿಲ್ಲದೆ ಹೋದಂಥ ರೈತರಿಗೆ ಆಶ್ವಾಸನೆ ಕೊಟ್ಟರು. ಈಗ ರೈತ ಏನು ಮಾಡ್ದ, ಬೆಳೆ ಬೆಳೆದಾಗ ಬೆಳೆ ಸಿಕ್ಕಂಗಿಲ್ಲ, ಬೆಳೆ ಸಿಕ್ಕಿದಾಗ ಬೆಳೆ ಇಲ್ಲ. ಈ ಥರ ಆಗಿ ಆ ರೈತ ಏನು ಮಾಡ್ದ, ಕುಮಾರಸ್ವಾಮಿ ಅವರು ಸಾಲ ಯಾವಾಗ ತೀರಿಸಿದ್ರು, ಸಿದ್ದರಾಮಯ್ಯನವರು ಸಾಲ ಯಾವಾಗ ತೀರಿಸ್ಕೊಟ್ರು, ಈ ಬ್ಯಾಂಕ್ನಲ್ಲಿ ಏನು ಮತ್ತು ಅಂದ್ರೆ ರಿನ್ಯೂವಲ್ ಮಾಡ್ಕೊ ಹೋಯ್ತಿದ್ದ ರೈತ, 25 ವರ್ಷದಿಂದ ರಿನ್ಯೂ ಮಾಡ್ಕೊಂಡು ಹೋಯ್ತಿದ್ದ ರೈತ ಸಾಲ ಮನ್ನಾ ಅಂತ ಯಾವಾಗ ಆದೇಶ ಕೊಟ್ಟರು ಅವತ್ತು ರೈತ ಕಳ್ಳನಾಗಿಲ್ಲ. ಯಾವತ್ತೂ ರೈತ ಬೆಳೆದು ಕೊಟ್ಟನು ಹೊರತು ನಾನು ಸಾಲ ಕಟ್ಟಲ್ಲ ಬ್ಯಾಂಕ್ ಅಂತ ಹೇಳಿಲ್ಲ ಯಾವತ್ತೂ. ಹಾಗೇನು ಮಾಡಿದ್ರು, ಈ ರೈತನಿಗೆ ಸಾಲ ಮನ್ನಾ ಆಯಿತು.
ಈ ನಾನು ರಿನ್ಯೂವಲ್ ಮಾಡ್ಕೊಂಡು ಬಂದಿದ್ದ ರೈತನಿಗೆ ಸಾಲ ಮನ್ನಾ ಆಗಲಿಲ್ಲ. ಆಗ ರೈತ ಏನು ಮಾಡ್ದ, ನನ್ನ ಸಾಲನೂ ಮನ್ನಾ ಮಾಡ್ಬೋದು, ನನ್ನ ಸಾಲ ಮನ್ನಾ ಮಾಡ್ಬೋದು, ಈ ಸರ್ಕಾರ ಬತ್ತೆ ಆ ಸರ್ಕಾರ ಬತ್ತೆ ಅಂತ ಕಷ್ಟದಿಂದ ಅವನು ಬೆಳೆಗೂ ಸಿಕ್ಕದಂತೆ ಅವನು ಬ್ಯಾಂಕ್ ಕಡೆ ಹೋಗಲಿಲ್ಲ. ಆ ಒಂದು ದೃಷ್ಟಿಗ ಇವತ್ತು 2013ರಲ್ಲಿ ಏನು ತಗೊಂಡಿದ್ದ ರೈತ 50,000, 1 ಲಕ್ಷ, 1.5 ಲಕ್ಷ ತಗೊಂಡಿದ್ದಂಥ ರೈತನಿಗೆ 6 ತಿಂಗಳಿಗೊಂದ್ಸಲ ಬಡ್ಡಿ ಹಾಕಿ ಇವತ್ತು 20 ಲಕ್ಷ, 15 ಲಕ್ಷ, 16 ಲಕ್ಷ ಅಂತ ಹೇಳಿ ಆ ರೈತನ ಇವತ್ತು ಕೋರ್ಟ್ ಮುಂದೆ ನಿಲ್ಲಿಸ್ತಾ ಇದ್ದಾರೆ ಈ ಬ್ಯಾಂಕ್ನವರು. ಕೇಳಕ್ ಹೋಯ್ತು ಅಂದ್ರೆ ನಿಮ್ಮದು ಜಪ್ತಿಗೆ ಬಂದಿದೆ, ಆಮೇಲೆ ಮೆಸಾರ್ ನಾವೇನೋ ಅನುಸರಣೆ ಮಾಡಿ ಕಟ್ಕೊಡ್ತೀವಿ ಅಂತ ಕೇಳಿದಾಗ ನೀವು ಇಷ್ಟೇ ಕಟ್ಟಬೇಕು ಅಂತ ಒಂದು ಎಲ್ಲ ರೈತರು ಬ್ಯಾಂಕ್ ಹೋದಾಗ ಈ ಥರ ಮಾಹಿತಿ ಕೊಡ್ತಾವ್ರ. ಮತ್ತು ಈಗ ಕೋರ್ಟ್ ಫೀಸ್ನು ನೀವೇ ಕಟ್ಟಬೇಕು, 13 ಲಕ್ಷ, 15 ಲಕ್ಷ, 5 ಲಕ್ಷ ಈ ಥರ ಎಲ್ಲ ಆಶ್ವಾಸನೆ ಕೊಟ್ಟು ರೈತ ನಾನು ಯಾಕೆ ಮಾಡಿದೆ ಬ್ಯಾಂಕಲ್ಲಿ ಸಾಲನ, ನಾನು ನೆಮ್ಮದಿಯಾಗಿದ್ದ ಜೀವನ ಇವತ್ತು ಬೆಳೆಗ ಬೆಲೆ ಇಲ್ಲ, ಹೌದು, ಮಳೆ ಇಲ್ಲ, ಮಳೆ ಹೋಯ್ತು ಅಂದ್ರೆ ಬೆಳೆ ಇಲ್ಲ, ಬೆಳೆ ಹೋಯ್ತು ಅಂದ್ರೆ ರೈಟ್ ಇಲ್ಲ. ಈ ಥರ ಮಾಡಿ ಒಂದು ಹಸು ಸಾಕೊಂಡು ಏನೋ ಸಾಕೊಂಡು ಮಾಡ್ತಿದ್ದಂಥ ರೈತ ಇವತ್ತು ಕಂಗಾಲಾಗಿ ಇವನು ಅವ ಮೂಲಲ್ಲಿ ಕುಂತ್ಗಳು ಯೋಚನೆ ಮಾಡೋ ಅಂಥ ಸ್ಥಿತಿ ಆಗಿದೆ ಸರ್. 15 ಲಕ್ಷ 20 ಲಕ್ಷ ಇರೋಂಥ ರೈತ ಆತ್ಮಹತ್ಯೆ ಮಾಡ್ಕತನ ಅನ್ನೋ ಸಿಚುವೇಶನ್ನಲ್ಲಿ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ ಅಂದ್ರೆ ಈ ಸರ್ಕಾರ ಮಾಡಿದ ವಿಚಾರ ಏನು, ರೈತ ಸಾಲ ಮನ್ನಾ ಮಾಡಿದ್ರು ನನಗೂ ಮನ್ನಾ ಮಾಡ್ತಾರ, ಅದೊಂದು ವಿಚಾರ ಆಯಿತು. ಈಗ ಏನಾಯಿತು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನಮ್ಮ ಕೇಂದ್ರ ಸರ್ಕಾರ ಆ ಸಾಲನ ಮನ್ನಾ ಮಾಡಿಕೊಟ್ರು. OTF ಕೊಟ್ಟು 10,000 ಕಟ್ಟಿದ್ರೆ ನಿಮ್ಮ ಸಾಲ ವಜಾ ಅಂತ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಾಲ ಮನ್ನಾ ಮಾಡಿದ್ರು. ಈ ನಮ್ಮ ಕಾವೇರಿ ಗ್ರಾಮೀಣ ಇರೋಂಥ ರೈತ ಹೋಗಿ ರೈತನ ಕೇಳ್ತಾ ಇದ್ದಾರೆ, ಸರ್ OTF ಕೊಡಿ ನಮಗೂ, ನಾವು ನಿಮ್ಮ ಸಾಲ ತೀರಿಸ್ಕೊಡ್ತೀವಿ, ನಾವು ತೀರಿಸಲ್ಲ ಅಂತ ಹೇಳ್ತಾ ಇಲ್ಲ. ಆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಏನು ಕೊಟ್ರಿ ಆ ಥರ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಬ್ಯಾಂಕ್ ಮುಂದಕ್ಕೂ ಅಲಿತಾ ಇದ್ದೀವಿ ಸಾ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ನಮ್ಮ ಕೇಂದ್ರದ ಪ್ರಧಾನಮಂತ್ರಿ ಆಗ್ಬೋದು, ಇದಕ್ಕೆ ಅವಕಾಶ ಮಾಡಿ ನಮ್ಮ ರೈತರನ್ನ ಇದೊಂದು ಸಲ ಉಳಿಸ್ಕೊಡಿ. ನೀವು ರಾಷ್ಟ್ರೀಕೃತ ಬ್ಯಾಂಕ್ ಮನ್ನಾ ಮಾಡಲಿಲ್ಲ ಅಂದ್ರೆ ನಾವು ಕೇಳ್ತಿದ್ದಿಲ್ಲ. ಈಗ ರಾಷ್ಟ್ರೀಕೃತ ಬ್ಯಾಂಕ್ ಏನು ಮನ್ನಾ ಮಾಡಿದಾರೆ ಆ ಥರ ನಮ್ಮ ರೈತರ ಕಷ್ಟನ ನೋಡಿ ಈಗ ಬೆಳೆಗೆ ನೀವು ನಿಗದಿಯಾದ ಬೆಲೆ ಕೊಡಿಸ್ತೀನಿ ಅಂದ್ರಿ, ಈಗಿಲ್ಲ. ಈಗ ಬೆಳೆದಾಗ ರೋಡಿಗೆ ಸುರಿತೀವಿ, ಬೆಳಿದೇ ಹೋದಾಗ ಇಲ್ಲ ಅಂತೀವಿ. ಕರೆಕ್ಟ್. ಎಸ್ ಶಿವಕುಮಾರ್ ಅವರೇ, ಏನು ಹೇಳ್ತೀರಿ ಒಂದು ಸಿಬಿಲ್ ಸ್ಕೋರ್ ಬಗ್ಗೆ? ಈಗ ಅವರು ಸಾಲ ಮನ್ನಾದ ವಿಚಾರ ಹೇಳಿದ್ರು, ಹೆಂಗಾಯಿತು ಈ ಪ್ರೋಸೆಸ್ಸು ಅಂತ. ಈಗ ಏನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಒಂದು ಸಾಲ ತೊಗೊಂಡಾಗ ಅದನ್ನು ಕರೆಕ್ಟ್ ಟೈಮಿಗೆ ಕಟ್ಟಲಿಲ್ಲ ಅಂತಂದರೆ ಲ್ಯಾಪ್ಸ್ ಆಗುತ್ತೆ. ಸೊ ಸಿಬಿಲ್ ಸ್ಕೋರ್ ಎಲ್ಲ ನೆಗೆಟಿವ್ ಆಗ್ತಾ ಬರುತ್ತೆ. ಸೊ ಆಬ್ವಿಯಸ್ಲಿ ಮಳೆ ಬೆಳೆ ಕರೆಕ್ಟಾಗಿ ಆಗಲಿಲ್ಲ ಅಂತಂದರೆ ಸಾಲ ಕಟ್ಟೋದಕ್ಕಾಗೋದಿಲ್ಲ, ಅದು ಹಾಗೆ ಬ್ಯಾಕಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಮತ್ತು ನೆಕ್ಸ್ಟು ಏನೋ ತೀರಿಸಿ ಇನ್ನೊಂದು ಸಾಲ ತೊಗೊಳಕ್ಕೆ ಹೋದರೆ ಅಲ್ಲೆಲ್ಲ ಕಂಪ್ಲೀಟಾಗಿ ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ, ನಿಮಗೆ ಸಾಲನೇ ಸಿಗೋದಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಈಗ ಹೊಸದಾಗಿ ಬ್ಯಾಂಕಿಗೆ ಸಾಲ ತೊಗೊಳಕ್ಕೆ ಅಂತ ಹೋದಾಗ ಏನು ಪ್ರೊಸೀಜರು, ಏನು ಕೇಳ್ತಾರೆ, ಏನು ಹೇಳ್ತಾರೆ? ಮೇಡಮ್, ಈಗ ಇವ್ರು ಹೇಳ್ತಾ ಇದಾರಲ್ಲ ಸಿವಿಲ್ ಕೋರ್ಸ್ ಅಂತಂದ್ರೆ ರೈತರಿಗೆ ಏನು ಅಂತಾನೆ ಅರ್ಥ ಆಗ್ತಾ ಇದೆ. ಇದು ಸಮಸ್ಯೆ ಏನಾಗಿದೆ, ರೈತನ ಸಮಸ್ಯೆ ಅದೇ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ರೈತನ ಯಾವಾಗ ಇವು ಸಮೀಕ್ಷೆ ಮಾಡಲ್ಲ, ಸುಮ್ಮನೆ ಇವಾಗ ನಾವು ಸಾಲ ಮನ್ನಾ ಮಾಡ್ತೀರಿ ಅಂತ. ಯಾರಿಗೆ ಸಾಲ ಮನ್ನಾ ಆಗ್ತಾ ಇದೆ? ರೈತನಿಗೆ ನಿಜವಾದ ರೈತನಿಗೆ ಸಾಲ ಮನ್ನಾ ಆಗ್ತಾ ಇಲ್ಲ. ಅದನ್ನು ತಿಳ್ಕೊಬೇಕು, ರೈತನ ಸಮಸ್ಯೆ ಏನಿದೆ ಅದನ್ನ ಪಕ್ಕ. ಇವತ್ತು ರೈತ ಹೇಳ್ತಾನೆ, ರೈತ ಇವತ್ತು ಒಂದು ಉಳುಮೆ ಮಾಡಿ ಅವ್ನು ಬೆಳೆ ಇಕ್ಬೇಕಂತಂದ್ರೆ ಇವತ್ತು ಏನಿಲ್ಲ ಅಂತ 1.5 ಲಕ್ಷ 2 ಲಕ್ಷ ಖರ್ಚು ಮಾಡ್ಬೇಕು, ಅವ್ನು ಉಳುಮೆ ಮಾಡಿ ಅಲ್ಲಿ ಬೆಳೆ ಇಕ್ಬೇಕಂತೆ. ಇದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇವತ್ತು ಅರ್ಜೆಂಟಲ್ಲಿ ಅವನು ಒಂದು ಬಿತ್ತನೆ ಬೀಜ ತಗೊಬೇಕಂತಂದ್ರೆ ಇವತ್ತು ಬ್ಯಾಂಕ್ಗೆ ಹೋಗ್ಬೇಕು. ಬ್ಯಾಂಕ್ನವ್ರು ಕೇಳೋಂಥ ಡಾಕ್ಯುಮೆಂಟ್ಸ್ಗೆ ಈ ಸಿವಿಲ್ ಕೋರ್ಸು ಅದು ಇದು ನಿಮ್ಗೆ ರೈತರು ಕಿಸಾನ್ ಕಾರ್ಡ್ ಇವೆಲ್ಲ ಹೇಳ್ತಾರೆ, ಹೇಳೋಕ್ಕೆ ಚಂದ ಅಷ್ಟೇ. ರೈತನ ಸಮಸ್ಯೆ, ನಿಜವಾದ ರೈತನ ಸಮಸ್ಯೆನ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಇವತ್ತು ಏನಾಗ್ತಾ ಇದೆ ಅಂತಂದರೆ ಈ ದೇಶದಲ್ಲಿ ಯಾಕೆ ರೈತ ಇನ್ನೂ ಈ ಕೆಳಗಿನ ಮಟ್ಟದ ಲೆಕ್ಕ ಹಾಕೊಳ್ಳಿ ಮೇಡಮ್. ಇವತ್ತು ಒಂದು ಹಾಲು ಬೂಸ ಏನು ರೇಟ್ ಇದೆ, ಒಬ್ಬ ರೈತ ಇವತ್ತು ಬೆಳಗ್ಗೆ ಎದ್ದು 5 ಗಂಟೆಗೆ ಅವನು ಹಿಂಡಿ ಬೂಸ ಎಲ್ಲ ಹಾಕ್ದಿದ್ರೆ ರೈತನಿಗೆ ಆ ಹಾಲು ಕೊಡೋಂಥ ಅದು ನೀರಿನ ಬೆಲೆ ಆಗಿದೆ ಇವತ್ತು ಹಾಲಿನ ರೇಟು. ಇವತ್ತು ಯಾವ್ಯಾವುದಕ್ಕೂ ಜಾಸ್ತಿ ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಕೊಕ್ಕೋ ಕೋಲೋ ಇವೆಲ್ಲ ಬೇಜಾರು ಬರ್ತಾ ಇದೆ. ಇವತ್ತು ನಿಜವಾದ ಒಂದು ಎಳ್ನೀರು ಬೆಳಿತಾನೆ ರೈತ. ಆ ರೈತನಿಗೆ ಎಳ್ನೀರು ಏನಿಲ್ಲ ಅಂತಂದ್ರೆ ಅವನ ಹತ್ರ ತಗೊಳೋದು 15 ರೂಪಾಯಿಗೆ ತಗೊತಾರೆ. ಇವತ್ತು ಅದೇ ಇವತ್ತು ಅವ್ನು ಮಾರಾಟ ಮಾಡ್ಬೇಕಂತಂದ್ರೆ ಬಂದು 35-40 ರೂಪಾಯಿಗೆ ಮಾರ್ತಾನೆ.
ಇದು ರೈತನ ಸಮಸ್ಯೆ. ಇದಕ್ಕೆ ಸರ್ಕಾರ ಒಂದು ನಿಗದಿವಾದಂಥ ರೇಟ್ ಮಾಡ್ತಾ ಇಲ್ಲ. ಇವತ್ತು ನಾವು ತರಕಾರಿ ಇವಾಗ ಟೊಮೊಟೊ ಹಾಕ್ತೀರಿ, ಟೊಮೊಟೊ ಹಾಕಿದ್ರೆ ಅದು ರೇಟ್ ಇರ್ತದೆ ಒಂದು ಸೀಸನಲ್ಲಿ, ಆವಾಗ ಡಿಮ್ಯಾಂಡ್ ಇರ್ತದೆ, ಇಲ್ಲಾಂದ್ರೆ ಚರಂಡಿಗೆ ತಂದು ಹೋಯ್ತದೆ. ರೈತನ ಸಮಸ್ಯೆ ಏನು, ಎಷ್ಟೋ ಸರಿ ಹೌದು, ಈ ರೈತನ ಸಮಸ್ಯೆ ಏನು ಅಂತ ಸರ್ಕಾರ ಇವತ್ತು ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ರೈತನಿಗೆ ಏನು, ರೈತನ ಸಮೀಕ್ಷೆ ಮಾಡಲಿ, ಇವರು ಹೋಗಿ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಬೇಕು. ಮುಂದೆ ಹಿಂದೆ ಗ್ರಾಮ ಸೇವಕರು ಇದ್ರು, ಯಾವ ರೈತ ಏನು ಬೆಳಿತಾನೆ ಅವ್ರಿಗೆ ಡೈರೆಕ್ಷನ್ ಕೊಡಿ, ಇಂಥ ಟೈಮ್ನಲ್ಲಿ ಇಂಥ ಸೀಸನಲ್ಲಿ ಇಂಥ ಬೆಳೆ ಹಾಕಿ ಅಂತ ಹೇಳಬೇಕು. ಸರ್ಕಾರ ಎಲ್ಲ ಕೂತ್ಕೊಂಡು ನಾನು ಸಾಲ ಮನ್ನಾ ಮಾಡ್ಬಿಡ್ತೀನಿ, ಇವತ್ತು ಕಬ್ಬು ಬೆಳೆಗಾರರು ಬರ್ತಾರೆ, ಸೂಸೈಡ್ ಮಾಡ್ಕೊತಾರೆ, ನಾಳೆ ದಿನ ಟೊಮೊಟೊ ಬೆಳೆಗಾರರು ಲಾಸ್ ಆಗ್ತಾ ಇದ್ದಾನೆ, ಇವತ್ತು 23 ಹಾಕಿದ್ರೂ ನೀರು ಸಿಗ್ತಾ ಇಲ್ಲ, ಅಂತರ್ಜಲ ಕುಸ್ತೋಗ್ತಾ ಇದೆ. ಇವತ್ತು ಕೆರೆಗಳು ತುಂಬಿಸ್ತೀನಿ ಅಂತ ಯೋಜನೆ ತಂದರು ನಮ್ಮ ಮುಖ್ಯಮಂತ್ರಿಗಳು. ಯಾವ ಕೆರೆಗಳು, ಕೆಲವು ಕೆರೆಗಳು ತುಂಬಿಸ್ಬಿಟ್ರಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಹಲವಾರು ಕೆರೆಗಳು ಇವತ್ತು ಎಷ್ಟು ಭೂಮಿ ಆಳು ಬಿದ್ದೋಗ್ತಾ ಇದೆ. ಆ ಕೆರೆಗಳು ನೀರಿಲ್ಲ, ಬೋರ್ ಇಲ್ಲ, ನೀರು ಬರ್ತಾ ಇಲ್ಲ. 1250 ಅಡಿ ಹೊಡೆದು 6 ಲಕ್ಷ 7 ಲಕ್ಷ ಬರ್ತದೆ. ಈಗ ಬೋರ್ ಹಾಕ್ಸ್ಬೇಕಂದ್ರೆ ಆ ರೈತ ಜಮೀನು ಮಾರಲೇಬೇಕು ಮೇಡಮ್. ಇದು ನಮ್ಮ ನೋವು. ಇವತ್ತು ಬ್ಯಾಂಕ್ನವ್ರ ಹತ್ರ ಹೋದರೆ ಇವತ್ತು ಒಂದು ಮೋಟ್ರ್ ಹಾಕಿ ಇವತ್ತು ಅದು ಸಬ್ಸಿಡಿ ಎಲ್ಲ ಮಾಡ್ಬೇಕಂದ್ರೆ 6 ರಿಂದ 7 ಲಕ್ಷ ಖರ್ಚು ಬರ್ತದೆ. ಇವತ್ತು ಮೋಟ್ರ್ ಇಳಿಸಿ ನೀರು ಮೇಲ್ಗಡೆ ತೆಗಿಬೇಕಂತ. ಇದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ರೈತರ ಸಮಸ್ಯೆ ಏನು, ನೀವು ಯಾವುದೋ ಒಂದು 50,000 ಮನ್ನಾ ಮಾಡಿಬಿಟ್ಟು ನೀವು ರಾಜ್ಯದಲ್ಲಿ ನೀವು ಹೈಲೈಟ್ ಮಾಡ್ಕೊಳ್ಳೋಂಥದ್ದಲ್ಲ. ರೈತರು ನಿಜವಾದಂಥ ಸಮಸ್ಯೆ ಅರ್ಥ ಮಾಡ್ಕೊಬೇಕು. ನೀವು ಮಾಡೇಬೇಡಿ ಸ್ವಾಮಿ, ನಮಗೆ ಸಾಲ ಮನ್ನಾ ಮಾಡೋದು ಬೇಡ. ನ್ಯಾಯವಾಗಿ ನಮ್ಗೆ ಬೆಳೆದಿದ್ದಂಥ ರೇಟ್ ಕೊಟ್ಬಿಡಿ. ನಮ್ಗೇನು ಸಾಲ ನೀವು 1,50,000 ಸಾಲ ಮನ್ನಾ ಮಾಡ್ಬಿಟ್ರೆ ನಮ್ಗೇನು ಆಗಲ್ಲ. ನೀವು ನಿಗದಿವಾದಂಥ ಬೆಲೆ ರೇಟ್ ಮಾಡಿ. ಇವತ್ತು ರೈತನ ಇಂಥ ಉತ್ಪಾದನೆ ಮಾಡ್ತಾ ಇದ್ದಾನೆ, ರೈತನ ಕಷ್ಟ. ಇವತ್ತೊಂದು ರಾಗಿ ಬೆಳೀತವನಿಂದನೂ 1.5 ಲಕ್ಷ 2 ಲಕ್ಷ ಖರ್ಚು ಮಾಡಬೇಕು. ಇವತ್ತು ನೀವು ಎಕ್ಸ್ತಾ ಇದ್ದೀರಿ, ಅಲ್ಲೇನೋ ಸಾಲ ಮನ್ನಾ ಮಾಡ್ತಾ ಇದ್ದೀರಿ. ಇವತ್ತೊಂದು 1 ಅವರ್ಗೆ ಬಂದು 1,200 ರೂಪಾಯಿ ತಗೊಂತಾನೆ ಟ್ಯಾಕ್ಟ್ರಿ. ನೀವು ಸಾಲ ಮನ್ನಾ ಮಾಡಿದ್ದು ಇಲ್ಲೇ ಕಿತ್ಕೊತಾ ಇದ್ದೀರಲ್ಲ, ಅರ್ಥ ಮಾಡ್ಕೋಬೇಕಲ್ಲ. 1,200 ರೂಪಾಯಿ ಅವರ್ಗಂತಂದ್ರೆ ರೈತ ಒಂದು ಸಾರಿ ಉಳ್ಮೆ ಮಾಡ್ಬೇಕಂದ್ರೆ 15,000 ರೂಪಾಯಿ ಬೇಕು. ಅವನು 2 ಎಕರೆ 4 ಎಕರೆ ಇದು ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊತಾ ಇಲ್ಲ. ನಾವು ಸಾಲ ಮನ್ನಾ ಮಾಡಿದ್ದೀರಿ, ರೈತನ ಸಮಸ್ಯೆ ಏನೋ. ಇಲ್ಲಿ ಪೆಟ್ರೋಲ್ ರೇಟ್ ಇದೆ, ಇವತ್ತು ಟ್ಯಾಕ್ಟ್ರಿಗೆ ಪೆಟ್ರೋಲ್ ಹಾಕ್ದಿದ್ದು ಯಾರು ಉಳ್ಮೆ ಮಾಡ್ತಾ ಇಲ್ಲ. ಇವತ್ತು ಎಷ್ಟೋ ಜನ ರೈತರು ವ್ಯವಸಾಯ ಬಿಡ್ತಾ ಇದ್ದಾರೆ. ಆಗಲ್ಲಪ್ಪ, ವ್ಯವಸಾಯದಲ್ಲಿ ಲಾಸ್ ಆಗ್ತಾ ಇದೆ, ನಮ್ಮ ಕೈಗೆ ಆಗ್ತಾ. ಇವತ್ತು ಲೇಬರ್ ಸಮಸ್ಯೆ ಇದೆ, ರೈತನ ಎಷ್ಟು ಸಂಕಷ್ಟದಲ್ಲಿದ್ದಾರೆ. ಇದೆಲ್ಲ ಅರ್ಥ ಮಾಡ್ಕೊಂತ ಇಲ್ಲ ನಮ್ಮ ರಾಜ್ಯ ಸರ್ಕಾರ. ನಿಜ. ಓಕೆ, ಕೆಂಡಗಣ್ಣ ಸ್ವಾಮಿ ಅವರು, ಈಗ ಒಂದು ನಾವು ನೋಡ್ತಾ ಇದ್ದೀವಿ, ಬೆಲೆ ಏರಿಕೆ, ರೈತರ ಸಮಸ್ಯೆಗಳು ಎಲ್ಲವೂ ಕೂಡ ಗೊತ್ತಿರೋದೆ ಆಯ್ತಾ. ಬಟ್ ಇದ್ರ ಬಗ್ಗೆ ಮಾತಾಡಕ್ಕೆ ಯಾರು ಬರಲ್ಲ. ಸರ್ಕಾರ, ನಾವು ರೈತರ ಪರ ಸರ್ಕಾರ ಅಂತೀವಿ ಈಗ, ಬಟ್ ಬ್ಯಾಂಕ್ಗಳಿಗೆ ಹೋದಾಗ ಅವ್ರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಯಾರು ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ, ಕರೆಕ್ಟಾಗಿ ಮಾರ್ಗದರ್ಶನ ಕೊಡೋರು ಇರೋದಿಲ್ಲ. ಇವತ್ತು ಹೋದ್ರೆ ನಾಳೆ ಬನ್ನಿ ಅಂತಾರೆ, ನಾಳೆ ಹೋದ್ರೆ ಇನ್ನೊಂದು 4 ದಿನ ಬಿಟ್ಟು ಬನ್ನಿ ಅಂತಾರೆ. ಆಮೇಲೆ ಸರ್ಕಾರಿ ರಜೆ, ಮತ್ತೊಂದು ರಜೆ, ಆ ರಜೆ ಈ ರಜೆ. ರೈತರಿಗೆ ಯಾವ ರಜೆನೂ ಇರಲ್ಲ. 365 ದಿನಾನೂ ಕೂಡ ಕೆಲಸ ಮಾಡುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ರೈತರು ಅಂತ ಹೇಳ್ಬೋದು. ಏನ್ ಹೇಳ್ತೀರಿ? ಒಂದು ಮೇಡಮ್, ಈಗ ನಾವು ಬಂದು ಕುಂತ್ಕೊಂಡ ತಕ್ಷಣ ನೀವೇ ಮೊದಲಿನ ಮಾತುಗಳಲ್ಲೇ ನೀವು ಹೇಳ್ಬಿಟ್ರಿ ರೈತ ಏನು ಕಷ್ಟಪಡ್ತಾ ಇದ್ದಾನೆ. ಅದು ನನಗೆ ಒಂಥರಕ್ಕೆ ಭಾವುಕನಾಗ್ಬಿಟ್ಟೆ ನಿಜವಾಗ್ಲೂ. ಅದು ನೀವು ನಮ್ಮ ಮಾತುಗಳನ್ನು ನೀವೇ ವ್ಯಕ್ತಪಡಿಸ್ಬಿಟ್ರಿ. ಇವತ್ತೇನಾಗಿದೆ, ನಮ್ಮ ದೇಶ ಮೇಡಮ್ 70% ಇರ್ತಕ್ಕಂಥ ದೇಶ ನಮ್ಮ ದೇಶ. ಇವತ್ತೆಲ್ಲ ಸರ್ಕಾರಗಳೇ ಬರಲಿ, ಯಾರೇ ಬರಲಿ, ಇವತ್ತಿನ ದಿವಸ ಎಸ್ಪೆಷಲಿ ಈ ಕಳೆದ 10 ವರ್ಷದಿಂದ ರೈತನಿಗೆ ಸರಿಯಾದ ನೆರವು ಸಿಗ್ತಾ ಇಲ್ಲ ಮೇಡಮ್, ಸಿಗ್ತಾ ಇಲ್ಲ. ಎಲ್ಲ ಕಾರ್ಪೊರೇಟ್ ವ್ಯವಸ್ಥೆ ಆಗೋಗಿದೆ, ಉದ್ಯಮಿಗಳಿಗಾಗೋಗಿದೆ. ನೋಡಿ, ನಾನು ಹೇಳಕ್ಕೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಜವಾದ ಉದ್ಯಮಿ ಅಂದರೆ ನಾವು ರೈತರು. ಯಾಕೆ ಅಂತ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಈಗ ಉದ್ಯಮ ನಮ್ಮನ್ನ ಉದ್ಯಮವಾಗಿ ಪರಿಗಣಿಸ್ತಾ ಇಲ್ಲ ಯಾರೂ. ಇವ್ರೇನೋ ಕೂಲಿ ಕೆಲಸಕ್ಕಿರೋರು, ಇವ್ರೇನೋ ಕೇವಲ ಅಂತ ತಿಳ್ಕೊತಾ ಇದ್ದಾರೆ. ಯಾಕೆ ಹೇಳ್ತೀನಿ ನೋಡಿ, ಈಗ ನಾವು ಉದ್ಯಮಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನನಗೆ 10 ಎಕರೆ ಜಮೀನಿದೆ ಮೇಡಮ್. 10 ಎಕರೆ ಜಮೀನು ಇವತ್ತು ನಂದು 10 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಲ್ವಾ. 10 ಕೋಟಿ ಅದು ಇನ್ವೆಸ್ಟ್ಮೆಂಟ್ ತಾನೆ ಮೇಡಮ್ ಅಲ್ವಾ. ಆದರೆ ಸಾಲ ನನಗೆ ಕೊಡೋದು ಬರೀ 2%. ಉದ್ಯಮಿ ಅಂದ್ರೆ ಹೆಂಗೆ ಅಂತ ಹೇಳ್ತೀನಿ ಅರ್ಥ ಮಾಡಿ. ನಾವು ಒಂದ್ ಕಡೆ ಉದ್ಯಮಿಗಳು, ಒಂದ್ ಕಡೆ ಉತ್ಪಾದಕರು, ಒಂದ್ ಕಡೆ ಗ್ರಾಹಕರು. ಒಂದು ಉದಾಹರಣೆ ಹೇಳ್ತೀನಿ. ಎಸ್, ಎಕ್ಸಾಕ್ಟ್ಲಿ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ. ಸಿಬಿಲ್ ಬಗ್ಗೆ ನಾನು ಕೂಡ ಮಾತಾಡ್ತೀನಿ. ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಜಾಯ್ನ್ ಆಗ್ತಾ ಇದ್ದಾರೆ. JR ಬಂಗೇರ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ಕಾರ. ಕೇಳ್ತಾ ಇದ್ದೇನೆ, ಚರ್ಚೆ ಕೇಳ್ತಾ ಇದ್ದೇನೆ. ಸರ್, ಸಿಬಿಲ್ ಸ್ಕೋರ್ ಅಂದ್ರೆ ಹಂಗಲ್ಲ ಸರ್, ಇದು ಸಿಬಿಲ್ ಸ್ಕೋರ್ ಅಂದ್ರೆ ನಮಗೆ ಬೇಗ ಅರ್ಥ ಆಗಲ್ಲ ಅಲ್ಲ. ರೈತರಿಗೆ ಹೋಗ್ಬಿಟ್ಟು ಸಿಬಿಲ್ ಸ್ಕೋರ್ ಇಲ್ಲ, ಸಾಲ ಕೊಡಲ್ಲ ಅಂದ್ರೆ ಎಲ್ದೋಗ್ಬೇಕು, ಏನ್ ಮಾಡ್ಬೇಕು ಅವರು? ಫಸ್ಟ್ ಈ ಸಿಬಿಲ್ ಸ್ಕೋರ್ ಕತೆ ಏನು ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್ ನಮ್ಮೆಲ್ಲರಿಗೂ. ಈ ವಿಚಾರ ಸಿಬಿಲ್ ಸ್ಕೋರ್ ಇದೆಲ್ಲ, ಅದು ಕೇವಲ ಕೈಗಾರಿಕೆ, ವಾಣಿಜ್ಯ ಮತ್ತು ಸಾಲ ಪಡ್ಕೊಳ್ಳುವವರಿಗೆ ಸಂಬಂಧಪಟ್ಟದ್ದು. ಆದ್ರೆ ಇದೇನಾಗಿದೆ, ರೈತರ ಸಮಸ್ಯೆಗಳೇ ಬೇರೆ,
ಸಿಬಿಲ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ರೇಟಿಂಗ್ ಏಜೆನ್ಸಿ. ಸಿಬಿಲ್ ಸ್ಕೋರ್ ಅಂತ ಹೇಳಿದ್ರೆ ಆ ರೇಟಿಂಗ್ ಏಜೆನ್ಸಿ ಅಲ್ಲಿ ಒಂದು ಚೆಕ್ ಡಿಫಾಲ್ಟ್ ಚೆಕ್ ಬೌನ್ಸ್ ಆಗಿರ್ಬೇಕು, ಡಿಫಾಲ್ಟ್ ಆಗಿರ್ಬೇಕು, ಅಥವಾ ಏನೋ ಒಂದು ವಿಚಾರದಲ್ಲಿ ರೀಪೇಮೆಂಟ್ ಆಗ್ಲಿಲ್ಲ, ಅದೆಲ್ಲ ಬಂದು ಒಟ್ಟಿಗೆ ಸೇರಿಸಿದ್ರೆ ಸಿಬಿಲ್ ಅಲ್ಲಿ ಒಂದು ರೇಟಿಂಗ್ ಇರ್ತದೆ. ಆ ರೇಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ರೇಟಿಂಗ್ ಅಲ್ಲಿ ಆಯಾ ಯಾರು ಬಾರೋವರ್ಸ್ ಇದ್ದಾರ, ಸಾಲ ಪಡ್ಕೊಂಡಿದಾರ, ಅವರ ಮೇಲೆ ಒಂದು ರೇಟಿಂಗ್ ಇರ್ತದೆ. ಆ ರೇಟಿಂಗ್ ಅಲ್ಲಿ ಏನಾಗಿದೆ, ಅದು ಕೈಗಾರಿಕೆ ಇರಲಿ, ವಾಣಿಜ್ಯ ಇರಲಿ, ಅದು ಯಾರೇ ಇರಲಿ. ಆದ್ರೆ ನನ್ನ ವಿಚಾರದಲ್ಲಿ ಹೇಳುದಾದ್ರೆ ಈ ರೈತರಿಗೆ ಸಿಬಿಲ್ ಸ್ಕೋರಿಂಗ್ ತರುವಂತ ಒಂದು ಏನೊಂದು ವಿಚಾರ ಇದೆಯಾ ಅದನ್ನ ತಪ್ಪಿಸ್ಬೇಕು. ಯಾಕಂದ್ರೆ ರೈತರಿಗೆ ಸಿಬಿಲ್ ಸ್ಕೋರ್ ಬರಬಾರದು. ಅದೇ ರೀತಿಯಲ್ಲಿ ಅತಿ ಸಣ್ಣ ಉದ್ದಿಮೆ, ಅತಿ ಸಣ್ಣ ವ್ಯವಹಾರಗಳಿಗೆ ಇದು ಸಿಬಿಲ್ ಸ್ಕೋರ್ ಅನ್ನ ನಾವು ಲೆಕ್ಕ ಹಾಕ್ಬಾರ್ದು. ಬ್ಯಾಂಕಿಗೆ ಸಂಬಂಧಪಟ್ಟದ್ದು ಯಾಕಂದ್ರೆ RBI ನವರು ಏನು ಈ ಸಿಬಿಲ್ ಸ್ಕೋರ್ ಪ್ರಕಾರ ಬ್ಯಾಂಕಿನವರು ಅವರ ಇವ್ಯಾಲ್ಯೂಯೇಷನ್ ಮಾಡಿ ಮತ್ತೆ ಸಾಲ ಕೊಡ್ಬೇಕು. ಅವ್ರೇನ್ ಮಾಡ್ತಾರೆ, ಸಿಬಿಲ್ ಸ್ಕೋರ್ ಅಲ್ಲಿ ಕೊಡ್ಬೇಕು ಅಂತ ಹೇಳಿ. ಆದ್ರೆ ಅದಕ್ಕೋಸ್ಕರ ನಮ್ಮ ರಾಷ್ಟ್ರದ ಮಟ್ಟದಲ್ಲಿ ಒಂದು ಸ್ಕೋರಿಂಗ್ ಏಜೆನ್ಸಿ ಡೆವಲಪ್ ಮಾಡ್ಬೇಕು. ನಾವು ಹಿಂದೆನೆ ಪ್ರಸ್ತಾಪ ಮಾಡಿದ್ದೇವೆ. ಇದು ಸಣ್ಣ ಕೈಗಾರಿಕೆ ಸಂಬಂಧಪಟ್ಟ ವಿಚಾರದಲ್ಲಿ ಬಂದಾಗ ನಾವು ಇದನ್ನು ಪ್ರಸ್ತಾಪ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಅತಿ ಸಣ್ಣ ಕೈಗಾರಿಕೆ ಇದೆ, ಸೂಕ್ಷ್ಮ ಕೈಗಾರಿಕೆ ಇದೆ, ಅವ್ರಿಗೆ ಸೂಕ್ಷ್ಮ ವ್ಯವಹಾರ ಮಾಡೋದ್ರಿಂದ ಅವರಿಗೆ ಈ ಸಿಬಿಲ್ ಸ್ಕೋರ್ ಅನ್ನ ಅನ್ವಯ ಮಾಡಬೇಡಿ ಅನ್ನೋ ಒಂದು ಪ್ರಶ್ನೆ ಹಾಕಿದ್ದೇವೆ. ಈ ಸಿಬಿಲ್ ಸ್ಕೋರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಚೆಕ್ ಬೌನ್ಸ್ ಆದ್ರೆ ಅಥವಾ ರೀಪೇಮೆಂಟ್ ಆ ಟೈಮ್ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ನಾವು ಅವ್ರದ್ದು ಏನಾದ್ರು ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಆ ಸ್ಕೋರಿಂಗ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, ನೆಕ್ಸ್ಟ್ ಸಾಲ ತೆಗೆದುವಾಗ ಅಥವಾ ಹೊಸದಾಗಿ ಸಾಲ ಪಡ್ಕೊಂಡು ಹೋಗುವಾಗ ರೇಟಿಂಗ್ ಅಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಆ ಸಾಲ ಕೊಡಲ್ಲ, ಹೊಸದಾಗಿ ಸಾಲ ಕೊಡಲ್ಲ. ಇದು ರೈತರಿಗೆ ಅನ್ವಯಿಸುವ ಮಾಡೋದು ಬಹಳ ತಪ್ಪು. ಅದು ಸರ್ಕಾರ ಇದರ ಬಗ್ಗೆ ಮಾಡ್ಬೇಕಾಗತ್ತೆ, ತೀವ್ರವಾಗಿ ಎಚ್ಚಬೇಕಾಗುತ್ತೆ. ಅದು RBI ಸರ್ಕಾರ ಜೊತೆ ಚರ್ಚೆ ಮಾಡ್ಬೇಕು. ಆಮೇಲೆ ಬ್ಯಾಂಕಿನವರು ಇದನ್ನ ಸಿಬಿಲ್ ಸ್ಕೋರ್ ಅನ್ವಯ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ಯಾರೇ ಇರ್ಲಿ, ರೈತರು ಅದರಲ್ಲಿ ಕೂಡ ಸಣ್ಣ ಸಾಲಗಾರ ಇರ್ತಾರೆ, ದೊಡ್ಡ ಸಾಲಗಾರ ಇರ್ತಾರೆ. ಸಾಲಗಾರ ಅಂತ ಹೇಳಿದ್ರೆ ವೈಯಕ್ತಿಕ ಸಾಲ ಬೇರೆ ಮತ್ತು ನಮ್ಮ ರೈತರಿಗೆ ಕೊಟ್ಟಂತ ಸಾಲ ಬೇರೆ. ಆ ರೈತರಿಗೆ ಕೊಟ್ಟಂತ ಸಾಲ ಅಲ್ಲಿ ಸಾಲ ಮನ್ನಾ ಮಾಡೋ ವಿಚಾರ ಬರ್ತದೆ. ಅದೇನು ಅಂತ ಹೇಳಿದ್ರೆ ಸರ್ಕಾರ ಮೇಲೆ ಹೊಂದಿಕೊಂಡಿದೆ. ಸರ್ಕಾರದ ಫಂಡ್ಸ್ ಇದ್ರೆ, ದುಡ್ಡು ಇದ್ರೆ ಅವ್ರೇನ್ ಮಾಡ್ತಾರೆ, ಮನ್ನಾ ಮಾಡುವಂತವರಿಗೆ ಒಂದು ಪಾಲಿಸಿ ಡಿಸಿಷನ್ ಕೊಡ್ತಾರೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಈ ಸಿಬಿಲ್ ಸ್ಕೋರ್ ಬಗ್ಗೆ ನಾನು ಹೇಳುದಾದ್ರೆ ರೈತರಿಗೆ ಅನ್ವಯ ಮಾಡಬಾರ್ದು ಅನ್ನೋದು ವಿಚಾರ ಹೇಳ್ತಾ ಇದ್ದೀನಿ. ಇದು ಬಹಳ ತಪ್ಪು. ಯಾಕಂದ್ರೆ ರೈತರು ಒಂದು 50,000 ತಗೊಂಡಿರ್ಬೋದು, 1 ಲಕ್ಷ ತಗೊಂಡಿರ್ಬೋದು, ಡಿಫಾಲ್ಟ್ ಆಗಿರ್ಬೋದು, ದುಡ್ಡು ಕಟ್ಲಿಲ್ಲ ಅಥವಾ ಅವ್ರು ಬಡ್ಡಿ ಕಟ್ಲಿಲ್ಲ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕೋರಿಂಗ್ ವೇರಿಯೇಷನ್ ಆಗುತ್ತೆ. ಅದು ನನ್ಗೆ ಇವತ್ತಿನವರೆಗೂ ನನಗೆ ತಿಳಿದಿಲ್ಲ ರೈತರಿಗೆ ಸಿಬಿಲ್ ಸ್ಕೋರಿಂಗ್ ಇದೆ ಅಂತೇಳಿ. ಸಿಬಿಲ್ ಸ್ಕೋರಿಂಗ್ ಅನ್ವಯ ಎಲ್ಲರಿಗೆ ಮಾಡುವಂತದ್ದು ಮಹಾಮಾನವ ಅಪರಾಧ. ಯಾಕಂತ ಹೇಳಿದ್ರೆ ಇದು ನಮ್ಮ ರೈತರು ರಾಷ್ಟ್ರದ ಒಂದು ವಿಶೇಷವಾದ ಒಂದು ಶಕ್ತಿ ಇರುವಂತ ನಮ್ಮ ಆರ್ಥಿಕ 16% 17% ಕಾಂಟ್ರಿಬ್ಯೂಷನ್ ಇರಲಿ, ಅದರಲ್ಲಿ ಅವ್ರದ್ದು ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ನಮ್ಮ ರಾಷ್ಟ್ರದ ರೈತರು ಬಹಳಷ್ಟು ನಮ್ಮ ಶ್ರಮಪಟ್ಟು ಅಂತಾರಾಷ್ಟ್ರೀಯ ಮಟ್ಟಿಗೆ ಊಟ ತಿನಿಸುಗಳು ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಾವು ರಫ್ತು ಮಾಡುವಾಗ ವೀಟ್ ಇರ್ಲಿ, ರೈಸ್ ಇರ್ಲಿ, ಅಥವಾ ಯಾವುದೇ ಗ್ರೈನ್ಸ್ ಇರ್ಲಿ, ಅದೆಲ್ಲ ರಫ್ತು ಆಗ್ತಾ ಇದೆ. ಅದು ಯಾಕೆ, ಎಲ್ಲಿ ಹೋಗ್ತಾ ಇದೆ? ಅಲ್ಲಿ ಈ ಉಕ್ರೇನ್ ರಷ್ಯಾ ವಾರಿಂದಾಗಿ ಬೇರೆ ಕಡೆಯಿಂದ ಬರುವಂತ ನಿಲ್ತಿಂದಾಗಿ ನಮ್ಮ ದೇಶದಿಂದ ರೈತರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ರೈತರ ಸಂಬಂಧಪಟ್ಟ ವ್ಯವಹಾರ ಮಾಡುವಂತ ಜನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಾನು ಹೇಳುದಾದ್ರೆ ಈ ಒಂದು ವಿಚಾರದಲ್ಲಿ ಯಾವುದೇ ಅಗ್ರಿ ಇಂಡಸ್ಟ್ರಿಗೆ ಬಿಟ್ಬಿಟ್ಟು ಫಾರ್ಮರ್ಸ್ ಇದಾರಲ್ಲ, ರೈತರು ಇದಾರಲ್ಲ, ಅವರಿಗೆ ಸಿಬಿಲ್ ಸ್ಕೋರ್ ಅನ್ವಯ ಆಗ್ಬಾರ್ದು ನನ್ನ ವಿಚಾರ ಅಷ್ಟೇ. ಅಲ್ಲಲ್ಲ, ನಿಜ ನೀವು ಹೇಳೋದು ಹೆಂಗೆ ಅಂತಂದ್ರೆ, ಒಂದು ಉಳುಮೆ ಮಾಡೋದು ಅಥವಾ ಒಕ್ಕಲಿಗೆ ಮಾಡೋದು ಅಂತಂದ್ರೆ ಒಂಥರ ಜೂಜಾಡ್ದಂಗೆ. ಆಗ ದುಡ್ಡು ಬರುತ್ತಾ ಇಲ್ವಾ ಗೊತ್ತಿಲ್ಲ, ಏನೋ ನಂಬಿಕೆಯಿಂದ ದೇವ್ರು ಮಳೆ ಬೆಳೆ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹಾಕ್ತಾರೆ. ಅದು ಹಾಕಿದ ದುಡ್ಡು ವಾಪಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಹೋದ್ರೆ ಹೋಯ್ತು, ಬಂದ್ರೆ ಬಂತು ಅನ್ನೋ ತರ. ಅಥವಾ ಲಾಭ ನಷ್ಟ ಎರಡೂ ಕೂಡ ನಾವು ಲೆಕ್ಕಾಚಾರ ಹಾಕೋದಕ್ಕೆ ಆಗೋದೇ ಇಲ್ಲ. ರಾಜು ಅವ್ರೆ, ಈಗ ನೀವು ಬ್ಯಾಂಕಿಗೆ ಹೋದಾಗ ಈ ಸಿಬಿಲ್ ಸ್ಕೋರ್ ಸಮಸ್ಯೆ ಏನಾಗ್ತಾ ಇದೆ? ಒಂದ್ ನಿಮಿಷ, ಬ್ಯಾಂಕ್ ಅಲ್ಲಿ ಟೀಕೆ ಮಾಡಲ್ಲ. ಬ್ಯಾಂಕ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬ್ರಾಂಚ್ ಲೆವೆಲ್ ಅಲ್ಲಿ ಕೆಲವೊಂದು ಅಧಿಕಾರಿಗಳು ಇರ್ತಾರೆ, ಅಥವಾ ಅಲ್ಲಿರುವಂತಹ ವ್ಯವಸ್ಥಾಪಕರು ಇರ್ತಾರೆ. ಅವ್ರಿಗೆ ಏನಂತ ಹೇಳಿದ್ರೆ ಹೆಚ್ಚಿನ ವಿಚಾರಗಳಲ್ಲಿ ಅವರು ಏನಂತಾರೆ ಡಾಟೆಡ್ ಲೈನ್ ಅಲ್ಲಿ ಫಾಲೋ ಮಾಡ್ತಾರೆ. ಅವರು ಯೋಚನೆ ಮಾಡುವ ಶಕ್ತಿ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಮೊದಲು ನಮ್ಮ ಬ್ಯಾಂಕಿಂಗ್ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದು 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 ಏನು ವ್ಯವಹಾರ ಮಾಡೋದು ಒಂದು ಇದಿತ್ತು, ಕ್ರಮ ಇತ್ತು. ಅಂದ್ರೆ ನಾವು ಗುರುತಾರ್ಥ ಇಟ್ಕೊಂಡು ನಮ್ಮನ್ನು ತಿಳ್ಕೊಂಡು ಅವ್ರು ವ್ಯವಹಾರ ಮಾಡ್ತಾ ಇದ್ರು. ಈಗ ಹಾಗೆಲ್ಲ ಎಲ್ಲ ಡೇಟಾ ಬೇಸ್ಡ್
ಅಲ್ಲಿ ಏನೋ ಡೇಟಾ ಬೇಸ್ ಅಂತ ಹೇಳಿ ನೀವೇನ್ ಡೇಟಾ ಕೊಡ್ತೀರಾ ಆ ಡೇಟಾ ಮೇಲೆ ಅನಾಲಿಸಿಸ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ನಿಮ್ಗೆ ಸಿಬಿಲ್ ಸ್ಕೋರ್ ಇಷ್ಟು ಬಂದಿದೆ, ಅದ್ರಲ್ಲಿ ನಿಮ್ಗೆ ಈ ಸಾಲ ಕೊಡಕ್ ಆಗಲ್ಲ, ಅಥವಾ ನಾವು ಬೇರೆ ಬ್ಯಾಂಕ್ ಚೇಂಜ್ ಓವರ್ ಮಾಡ್ಬೇಕು, ಸಿಬಿಲ್ ಸ್ಕೋರ್ 5ರಿಂದ ಕೆಳಗೆ ಇದ್ರೆ ಮಾತ್ರ ನಮ್ಗೆ ಒಂದು ವ್ಯವಹಾರ ಮಾಡಬಹುದು. ಸಿಬಿಲ್ ಸ್ಕೋರ್ 9 ಇರ್ತದೆ, ಅದು ಆಗುದಿಲ್ಲ, ಅವ್ರು ಕೊಡೋದಿಲ್ಲ. ಆದ್ರೆ ನಾವು ನನಗೆ ಈಗ 2 ವರ್ಷದಲ್ಲಿ 1 ವರ್ಷ ಹಿಂದೆ 2 ವರ್ಷದಲ್ಲಿ ವ್ಯವಹಾರ ಮಾಡಿಗೆ ಆಗ್ತಾ ಇರ್ಲಿಲ್ಲ ಕೋವಿಡ್ ಇಂದಾಗಿ. ಕ್ಯಾಶ್ ಫ್ಲೋ ಸಿಚುವೇಶನ್ ಬಹಳ ಕಷ್ಟ ಇತ್ತು ನಮ್ಗೆ. ಮೂಲ ಬಂಡವಾಳನೇ ನಮ್ ಕೈಯಿಂದ ಕುಸಿದು ಹೋಗಿತ್ತು. ಅವಾಗ ಏನ್ ಮಾಡ್ಬೇಕಾಗಿತ್ತು? ಸಿಬಿಲ್ ಸ್ಕೋರ್ ಇವತ್ತು ಮಾಡ್ಕೊಂಡು ಲೆಕ್ಕಾಚಾರ ಮಾಡ್ಕೊಂಡ್ರೆ ವ್ಯವಹಾರ ಮಾಡಿಕೆ ಆಗ್ತದೆ. ಇವತ್ತೇನೋ ರಿಕವರ್ ಆಗ್ತದೆ 1 ವರ್ಷದಲ್ಲಿ. ಫಾರ್ಮರ್ ಆಗ್ಲಿ ಅಥವಾ ಸಣ್ಣ ಕೈಗಾರಿಕೆಯಲ್ಲಿ, ಸೂಕ್ಷ್ಮ ಕೈಗಾರಿಕೆಯಲ್ಲಿ, ಸೂಕ್ಷ್ಮ ವ್ಯವಹಾರ ಮಾಡುವವರಲ್ಲಿ ಎಲ್ಲ, ಟೂರಿಸಂ ಎಲ್ಲ ಈಗ ಬರ್ತಾ ಇದೆ, ಸ್ವಲ್ಪ ಇದೆ. ಈ ರೀತಿಯಲ್ಲಿ ನಾವು ಸಿಬಿಲ್ ಸ್ಕೋರ್ ಅನ್ನ ಈಗ ವಿಶೇಷವಾಗಿ ಪರಿಗಣಿಸುವಂತ ವ್ಯವಸ್ಥೆ ಅದನ್ನ ರದ್ದು ಮಾಡ್ಬೇಕು. ಯಾಕಂದ್ರೆ ಸಿಬಿಲ್ ಸ್ಕೋರ್ ಅಲ್ಲಿ ಅವರ ಇಂಟರ್ನಲ್ ಸ್ಕೋರಿಂಗ್ ಏನಿದೆಯಾ ನಮ್ಮ ಬ್ಯಾಂಕ್ ಅಲ್ಲಿ, ಅದು ವಿಶೇಷವಾಗಿ ರೈತಾಪಿ ಜನರಿಗೆ, ರೈತರಿಗೆ ಆ ಬಗ್ಗೆ ಒಂದು ವ್ಯವಹಾರ ಮಾಡುವಾಗ ಅವರು 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಸಾಲ ತಗೊಂಡಿರ್ಬೋದು, ತೊಂದರೆಯಿಂದ ಸಿಕ್ಕಾಕೊಂಡಿರ್ಬೋದು. ಅವರನ್ನ ಪರಿಗಣಿಸಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇದ್ರ ಬಗ್ಗೆ ವಿಶೇಷವಾದ ಒಂದು ಕ್ರಮ ತಗೊಂಡು ಸಾಲ ಮನ್ನಾ ಮಾಡೋದು ಬೇರೆ, ಅದು ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಯಾರೋ ಒಬ್ಬ ರೈತಾಪಿ ಜನ ಅವನೇನ್ ಮಾಡಿದ್ರೆ, ಇನ್ನೊಂದು ಬೆಳೆ ಬೆಳೆಸ್ಬೇಕಾದ್ರೆ ಅವನಿಗೆ ಬಂಡವಾಳ ಬೇಕಾಗುತ್ತೆ, ಖರ್ಚಿಗೆ ದುಡ್ಡು ಬೇಕಾಗುತ್ತೆ. ಅವ್ರೇನ್ ಮಾಡ್ತಾರೆ, ಬ್ಯಾಂಕ್ ಹೋಗ್ತಾರೆ. ಬ್ಯಾಂಕ್ ಅಲ್ಲಿ ಒಂದು 50,000 ರೂಪಾಯಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ನಗ್ತಾಗ ಹೇಳಿದ್ರೆ ಏನಾಗುತ್ತೆ? ಅವ್ರೇನ್ ಎಲ್ಲಿ ಹೋಗ್ಬೇಕು ಅಂತ. ಅಲ್ಲ ಅದೇ ಒಂದ್ ನಿಮಿಷ ಮಾತಾಡ್ತೀನಿ. ರಾಜು ಅವ್ರು ಏನ್ ಕೇಳ್ತಾರೆ? ನೀವು ಸಾಮಾನ್ಯವಾಗಿ ಹೋದಾಗ ಈ ತರ ಈ ಹಿಂದೆ ಸಾಲ ತಗೊಂಡಿರ್ತೀರಿ, ಲ್ಯಾಬ್ಸ್ ಆಗೇ ಆಗಿರುತ್ತೆ. ಯಾಕಂದ್ರೆ ಆಬ್ವಿಯಸ್ಲಿ ಯಾವುದು ಕೂಡ ಟೈಮಿಗೆ ಸರಿಯಾಗಿ ಕಟ್ಟಕ್ ಆಗಲ್ಲ. ಎಲ್ಲಾ ಫಿಕ್ಸ್ಡ್ ಇನ್ಕಮ್ ಇರೋರೇ ಕರೆಕ್ಟ್ ಟೈಮಿಗೆ ಕಟ್ಟಲ್ಲ. ತಿಂಗಳು ಸಂಬಳ ಬರೋರೇ ಹೆಚ್ಚು ಕಡಿಮೆ ಮಾಡ್ತಾರೆ, ಮಿಸ್ ಮಾಡ್ತಾರೆ, ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಆಯ್ತಾ. ಬಿಸ್ನೆಸ್ ಒಂದು ಪ್ರಾಡಕ್ಟಿಗೆ ಇಷ್ಟು ರೇಟು ಅಂತ ಫಿಕ್ಸ್ ಆಗಿದ್ರು ಕೂಡ ಅವರು ಕೂಡ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ಪೇಮೆಂಟ್ ಬರೋದು ಹೋಗೋದು. ಆದರೆ ರೈತರು ಬೆಳೆ ಬೆಳೆದ ಮೇಲೆ ಆ ಬೆಳೆಗೆ ತಕ್ಕ ಬೆಲೆ ಬರುತ್ತೋ ಇಲ್ವೋ ಅನ್ನೋದೇ ಗೊತ್ತಿರಲ್ಲ. ಅಂಥದ್ರಲ್ಲೂ ಕೂಡ ಸಾಲ ಕಟ್ಟೋದು ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟೋ ವರ್ಷಗಳಾಗುತ್ತೆ, ಎಷ್ಟೋ ಸರಿ ಬೆಳೆ ಸಾಲ ಅಂತ ತಗೊಂಡ್ಬಿಟ್ಟಿರ್ತಾರೆ, ಆ ಬೆಳೆನೇ ಬಂದಿರಲ್ಲ, ಆ ಬೆಳೆ ದುಡ್ಡೇ ಬಂದಿರಲ್ಲ ಹಾಕಿರೋದು, ಅದ್ರ ಜೊತೆಗೆ ನೀವು ಹಾಕಿರೋ ದುಡ್ಡು ಹೋಗ್ಬಿಟ್ಟಿರುತ್ತೆ. ಈಗ ಸಾಲ ತಗೊಂಡಾಗಿ ಲ್ಯಾಪ್ಸ್ ಆಗಿರುತ್ತೆ, ಕಟ್ಟಿರಲ್ಲ, ಲೇಟ್ ಆಗಿರುತ್ತೆ, ಇದೆಲ್ಲ ಆಗಿರುತ್ತೆ. ಸೊ ಅವಾಗ ಸಿಬಿಲ್ ಸ್ಕೋರ್ ಸರ್ ಹೇಳ್ದಂಗೆ ನೆಗೆಟಿವ್ಸ್ ಬಂದಿರುತ್ತೆ. ಏನ್ ಹೇಳ್ತಿದ್ದಾರೆ, ಏನ್ ಪ್ರಾಬ್ಲಮ್ ಏನಾಗ್ತಾ ಇದೆ ನಿಮ್ಗೆ? ಸರ್ ಈಗ 4 ಯಾವುದು ಅನ್ನೋದೇ ರೈತರಿಗೆ ಗೊತ್ತಿಲ್ಲ ಇಲ್ಲಿವರ್ಗ. ಯಾವ ಬ್ಯಾಂಕ್ ಒಳಗಡೆ ಹೋದ ತಕ್ಷಣ ನೀವು ಇಷ್ಟು ಸಾಲ ನಿಂದಿತ್ತು, ನಿನ್ಗೆ ಇಷ್ಟು ಲಕ್ಷ ಏರ್ಕೊಂಡಿದೆ, ಈಗ ನಿನ್ ಜಮೀನ ಅರೇಜ್ ಇಡ್ತೀವಿ. ಈಗ ಕಬ್ಬು ರೈಟು ಒಂದು ಫಿಕ್ಸ್ ಮಾಡಿದ್ರು, ಇಷ್ಟು ಅಂತ ಫಿಕ್ಸ್ ಮಾಡಿದ್ರು. ಈಗ ರೈತರು 12 ತಿಂಗಳಿಗೆ ನಮ್ಮ ಬನ್ನಾರಿ ಅಮ್ಮನ ಫ್ಯಾಕ್ಟ್ರಿ 12 ತಿಂಗಳ ಕಟಿಂಗ್ ಆಯ್ತಿತ್ತು, ಈಗ 18 ತಿಂಗಳು ಆಯ್ತಾ ಇದೆ. 18 ತಿಂಗಳಾದ್ಮೇಲೆ ರೈತ ನಾನು 12 ತಿಂಗಳಿಗೆ ಬ್ಯಾಂಕ್ ಲೋನ್ನ 0.3%, 1 ಲಕ್ಷಕ್ಕೆ 1,00,000 ಕಟ್ಬಿಟ್ರೆ ನಾವು 1 ವರ್ಷದ ಹಿಂದೆ, 1 ದಿನ ಹಿಂದೆ ಅಂತ ಕಟ್ಬಿಟ್ರೆ ನಮ್ಗೆ ಸಾಲ 4,000 ಕಟ್ತಿದ್ರು. ಈಗ 17 ತಿಂಗಳ ಕಟಿಂಗ್ ಆಯ್ತಲ್ಲ, 17 ತಿಂಗಳ ಕಟಿಂಗ್ ಬಂದ್ಮೇಲೆ ರೈತ ಕಬ್ಬರದೇ 18 ತಿಂಗಳು ಆಗೋಯ್ತು. ಅವನು 2 ವರ್ಷಕ್ಕೊಂದು ಬೆಳೆ ಬೆಳೆದಾಗ ಆ ಬ್ಯಾಂಕ್ ಸಾಲನ ಯಾವ ಥರ ತೀರ್ಸಕ್ಕಾಗಲ್ಲ. ಈಗ ಆಗೋಯ್ತೀನಿ ಅಂದ್ರೆ ಮೂರು ಪಡ್ಡಿ ಹಾಕ್ಬಿಟ್ಟಿರ್ತಾರ. ರೈತನ ಗೊತ್ತಿರಲ್ಲ, ಎಲ್ಲ ಕುಂತ್ಕೋತಾನೆ ಲೆಕ್ಕ, ನಿನ್ನ ಕಬ್ಬು ದುಡ್ಡಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ, ಇಷ್ಟಿದೆ, ಇದ್ರ ತಗೊಂಡೋಗಿ ಇಲ್ಲವ್ರು ಹೋಗಿಯಪ್ಪ ಅಂತ. ಈ ಸಮಸ್ಯೆ. ಆಮೇಲೆ ಏನು ಅನ್ನೋದು ಗೊತ್ತಿಲ್ಲ, 2,000 ಹೋಯ್ತಾ ಅದನ್ನೂ ಲಾಕ್ ಮಾಡ್ತಾರ. ಈ ರೈತ ಸಮಸ್ಯೆ ಬಂದಿದ್ದು ಇಷ್ಟೇ ಮೇಡಮ್, ಇನ್ನೇನಿಲ್ಲ. ಯಾವುದೇ ದುಡ್ಡು ಬಂದ್ರು ಮಾಡ್ಕೊಂತಾರೆ. ಅಲ್ಲೂ ಈಗ ಗವರ್ಮೆಂಟ್ ಇಂದ ದುಡ್ಡು ಬರೋದು ಕೂಡ ಒಂದು ಒಬ್ಬ ವ್ಯಕ್ತಿ, ನಮ್ಮ ಮಿಸ್ಸಸ್, ನಮ್ಮ ಮನೇಲಿ ಹೆಂಡ್ತಿರು ಒಂದು ಹಸು ಮೇಯಿಸ್ತಾರ, ಒಂದು 5 ಲೀಟರ್ 3 ಲೀಟರ್ ಹಾಲು ಹಾಕ್ತೀವಿ. ಆ ದುಡ್ಡು ಮಿಸ್ ಆಗಿ ಆ ಬ್ಯಾಂಕ್ ಕೊಂಟೋದ್ರ ಇನ್ನೂ ಸಾಲ ಇದಾಗಿರೋನ್ಗೆ ಇನ್ನು ಹಾಲು ದುಡ್ಡು ಕೊಡಲ್ಲ. ರೈತನ ಪರಿಸ್ಥಿತಿ ಏನಾಗಿದೆ, ಬ್ಯಾಂಕಲ್ಲಿ ಹೋಗಿ ಅವ್ನು ಏನ್ ಬಾಯಿ ಬಡಿದ್ರು ಕೊಡಲ್ಲ, ಲಾಕ್ ಮಾಡ್ಬಿಡ್ತಾರ. ಈಗ ಮೋದಿ ಅವರು 2,000 ರೂಪಾಯಿ ದುಡ್ಡು ಕೊಟ್ಟಿರೋದನ್ನ ಸುಮಾರು ಜನಕ್ಕೆ ಲಾಕ್ ಮಾಡಿದ್ದಾರೆ. ಅದು ಲಾಕ್ ಅಂತಂದ್ರೆ ಈಗ ಏನ್ ಮಾಡಿದ್ದಾರೆ, ರೈತರಿಗೆ ಇದು ಡೈರೆಕ್ಷನ್ ಗೊತ್ತಿಲ್ಲ. ಮೋದಿ ಅವ್ರು ಏನ್ ಮಾಡಿದ್ದಾರೆ, ಅವ್ನ ಖಾತೆದಾರನಾಗಿರ್ಬೇಕು ಕಂಪಲ್ಸರಿ. ಅವ್ರೇನ ಖಾತೆದಾರನಾಗಿಲ್ಲ ಅಂತಂದ್ರೆ ಹೋದ್ ಸರಿ ರೈತನ ಬಂದಿರ್ತದೆ, ಅದ್ನೋಗಿ ಇವ್ರೊಂದು ಆಫ್ ಬಿಟ್ಟಿದ್ದಾರೆ ಮೋದಿ ಅವರು. ಇದೇ ಇವಾಗ ಹೇಳಿದ್ರಲ್ಲ, ಇದೇ ತರ ಬ್ಯಾಂಕ್ನವ್ರ ತರ ಅವ್ನ್ ರೈತನ ಹೋಗಿ ಕೃಷಿ ಇಲಾಖೆನಲ್ಲಿ ಹೋಗಿ ಆ ನಂಬರ್ನ ಇದು ಮಾಡಿ ಅವ್ನ್ ತಿರ್ಗಾ ಇದು ಮಾಡಿದ್ರೆ ಅವ್ನಿಗೆ 2,000 ರೂಪಾಯಿ ಆಗ್ತದೆ. ಆ 2,000 ರೂಪಾಯಿಗೆ ಅವ್ರು 108 ರೂಲ್ಸ್ಗಳು. ಇವ್ರು ಏನು ಅಂತಂದ್ರೆ ಅದು 2,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ, ರೈತನ ಸಮಸ್ಯೆ ನಾನು ಬಗೆಹರಿಸ್ಬಿಟ್ಟು, ಅದು ಯಾವ್ದೇ ಸಮಸ್ಯೆ ಬಗೆಹರಿಯಲ್ಲ. ರೈತನ ಇನ್ನೂ ಅಧ್ವಾನ ಆಗ್ತಾ ಇದ್ದಾನೆ. ರೈತನ ಸಮಸ್ಯೆ ಏನು, ಅಂತರ್ಜಲ ಕುಸಿತೋಗಿದೆ, ನಿಗದಿವಾದಂತ ಬೆಲೆ ಬೇಕು. ನೀವು ಯಾವ ಸಾಲನೂ ಮನ್ನಾ ಮಾಡಬೇಡಿ ಸ್ವಾಮಿ, ನೀವು ಕರೆಕ್ಟಾಗಿ ರೈತನಿಗೆ
ನೀವು ಫಸ್ಟು ನೀವು ನಿಜವಾಗ್ಲೂ ರೈತರನ್ನ ಸಮಸ್ಯೆ ಗ್ರಾಮದಲ್ಲಿ ಹೋಗಿ ರೈತನ ಸಮಸ್ಯೆ ಏನಿದೆ ಅದು ವಿಚಾರಿಸಿ. ಸುಮ್ಮನೆ ನೀವೆಲ್ಲ ಕೂತ್ಕೊಂಡು ನಾವು ರೈತರ ಸಮಸ್ಯೆ ಏನಾಗಿದೆ ಅಂದ್ರೆ ಆಗಲ್ಲ ಮೇಡಮ್. ಇದೇನಾಗಿದೆ ಅಂದರೆ ಇವ್ರು ರೈತರನ್ನ ಒಕ್ಲೆಪ್ಸೋ ಕೆಲಸನ ಮಾಡ್ತಾರೆ ಮೇಡಮ್. ಒಂದು ಮಾತು ಹೇಳ್ತೀನಿ, ಏನಂದರೆ ಈ ಸಿವಿಲ್ ಅನ್ನೋದು ಏನಾಗಿದೆ ಅಂದರೆ ಇವರೇ ಮಾಡ್ಕೊಂಡಿರ್ತಕ್ಕಂಥ ಕೂಟ ಏನಾಗಿದೆ. ಈಗ ಮೊದಲೇನು ಒಬ್ಬ ರೈತನೇ ಜಮೀನು ತೆಗಿಬೇಕು ಅನ್ನೋ ಕಾನೂನು ಇತ್ತು. ಈಗ ಆ ಕಾನೂನನ್ನ ಬದಲಾವಣೆ ಮಾಡಿದ್ರು, ಯಾರು ಬೇಕಾದರೂ ತೆಗಿಬೋದು ಅಂದರು. ಒಂದಾಯ್ತಾ ಮೇಡಮ್. ಎರಡನೇದು ಏನಾಗಿತ್ತು ಗೊತ್ತೇ, ಇದುವರೆಗೂ ಏನಾಗಿತ್ತು, ಕೃಷಿಗೆ ನಮಗೆ ಇನ್ಕಮ್ ಟ್ಯಾಕ್ಸ್ ಬೀಳ್ತಿರ್ಲಿಲ್ಲ. ನೋಡಿ ಇವರು ದೂರದೃಷ್ಟಿ ಮೇಡಮ್. ನೋಡಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಸರ್ಕಾರ ಏನು ಒಂದು ಹಿಂದೆ ಸರ್ಕಾರ ಇತ್ತಲ್ಲ ಮೇಡಮ್, ಅವ್ರು ಏನು ಮಾಡ್ತಿದ್ರು, ಒಡೆಯಕ್ಕೆ ಬಂದರೆ ಅವರು ದೊಣ್ಣೆ ತಗೊಂಡ್ಬರ್ತಾ ಇದ್ದಾರಪ್ಪ ಅಂತ ನಮಗೆ ಗೊತ್ತಾಗ್ತಾ ಇತ್ತು ಮೇಡಮ್. ಇನ್ನೊಂದು ಸರ್ಕಾರ ಬಂದಾಗ ಚಾವಟಿ ಇಟ್ಕೊಂಡ್ಬರ್ತಾಯಿದ್ರು, ಚಾವಟಿ ಇಟ್ಕೊಂಡ್ಬರ್ತಾಯಿದ್ದಾರೆ. ಬಟ್ ಈ ಸರ್ಕಾರ ಮೇಡಮ್ ಅದು ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ಅವ್ರು ಯಾವುದ್ರಲ್ಲಿ ಹೊಡೆದ್ರು ಅಂತ. ಯಾವ ಉದ್ದೇಶಕ್ಕೆ ಹೇಳ್ತೀನಿ ಅಂತಂದರೆ, ನೋಡಿ ಒಂದು ಕಡೆ ರೈತರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಆಲ್ರೆಡಿ. ಈಗಾಗಲೇ ಏನಾಗ್ತಿತ್ತು ಅಂತಂದರೆ, ಒಬ್ಬ ಉದ್ಯಮಿ ಆಗಿರೋನು ನೋಡಿ, ನಮ್ಮ ಮೈಸೂರಲ್ಲಿ ಒಬ್ರು ಇದ್ದಾರೆ, ಅವನು 18 ಬಾರ್ ಇದೆ ಮೇಡಮ್. ನಮ್ಮ ಗದ್ದೆ ಪಕ್ಕ 40 ಎಕರೆ ಜಮೀನು ತಗೊಂಡಿದ್ದಾನೆ. 40 ಎಕರೆ ಜಮೀನು ತಗೊಂಡಿದ್ದಾನೆ, 18 ಬಾರ್ ಇದೆ. ಅಲ್ಲಿ ಏನೂ ಬೆಳೆದೇ ಹೋದ್ರೂ ಇನ್ಕಮ್ ಟ್ಯಾಕ್ಸ್ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವನು ಆ ಜಮೀನನ್ನ ಇಟ್ಕೊಂಡಿದ್ದ. ಒಂದಾಯ್ತಾ ಮೇಡಮ್. ಅದಕ್ಕೊಂದು ಮಿತಿ ಇತ್ತು, 2 ಲಕ್ಷ 2.5 ಲಕ್ಷ 25 ಲಕ್ಷ ಅಂತ ಇತ್ತು. ಈಗ ಅದನ್ನು ತೆಗ್ದಾಕೆ ಬಿಟ್ರು, ಯಾರು ಬೇಕಾದರೂ ಜಮೀನು ತಗೋಬೋದು ಅಂದ್ಬಿಟ್ರು ಅಲ್ವಾ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ ಅರ್ಥ ಮಾಡಿ. ಹಿಂಗಾದಾಗ ಮಧ್ಯೆ ಮಾತಾಡ ಮೇಡಮ್. ಹಿಂಗಾದಾಗ ಏನಾಗುತ್ತೆ ಗೊತ್ತಾ, ಯಾರು ಬೇಕಾದರೂ ತೆಗಿಬೋದು ಅಂತಂದಾಗ ಇನ್ಕಮ್ ಟ್ಯಾಕ್ಸ್, ದೇಶಕ್ಕೆ ಇನ್ಕಮ್ ಟ್ಯಾಕ್ಸ್ ಹೋಯ್ತಾ. ಈಗ ಅವ್ನು ರೈತ ಉದ್ಯಮಿ ಆದವನು ಜಮೀನು ತಗೊಂತಾನೆ, ಅಲ್ಪ ಸ್ವಲ್ಪ ಕಟ್ತಿದ್ನಲ್ಲ, ಆ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಹೋಯ್ತು ಅವನಿಗೆ. ಮುಂದೆ ರೈತರಿಗೆ ಏನು ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ರೈತರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಇದನ್ನು ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡ್ತಾರೆ, ರೈತರನ್ನ ಬೈಫರ್ಕೇಟ್ ಮಾಡ್ತಾರೆ ಅವರು. ಏನು ಮಾಡ್ತಾರೆ, ನೀನು ಕಬ್ಬು, ಅರಿಶಿನ, ತೆಂಗು, ಕಾಫಿ ಇವೆಲ್ಲ ಬೆಳೆದ್ರೆ ನೀನು ರೈತ ಅಲ್ಲ, ಆಹಾರ ಬೆಳೆಗಳು ಬೆಳೆದ್ರೆ ಮಾತ್ರ ನೀನು ರೈತ, ನೀನು ಇದನ್ನು ಬೆಳೆತು ಅಂದರೆ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಇವ್ರನ್ನ ಎಳ್ಕೊಳ್ಳೋದಂಥ ಉದ್ದೇಶ ಇದು. ಸಿಬಿಲ್ ಸ್ಕೋರ್ಗೆ ಹೆಂಗೆ ಮೇಡಮ್ ಲೆಕ್ಕ. ಈಗ ಆಲ್ರೆಡಿ ನೋಡಿ ಮೊದಲೇನು ಮಾಡ್ಬಿಟ್ರು ಗೊತ್ತೇ, 0 ಬ್ಯಾಲೆನ್ಸಲ್ಲಿ ನಮ್ಮ ರೈತರಿಗೆಲ್ಲ ಅಕೌಂಟ್ ಓಪನ್ ಮಾಡಿಸ್ಬಿಟ್ರು. ನಾವೇನು ತಿಳ್ಕೊಂಡು 15 ಲಕ್ಷ ಕೊಡ್ತಾರೆ ಕಣಪ್ಪ, ಅದಕ್ಕೋಸ್ಕರ ಓಪನ್ ಮಾಡಿಸ್ತಾರೆ ಅಂತ ತಿಳ್ಕೊಂಡು ಈಗೇನು ಮಾಡ್ತಾ ಇದ್ದಾರೆ, ಟ್ರಾನ್ಸಾಕ್ಷನ್ ವಿತೌಟ್ ಟ್ರಾನ್ಸಾಕ್ಷನ್ ಇಲ್ಲ ಅಂತಂದ್ಬಿಟ್ಟು ನಮ್ದು 200-250 ರೂಪಾಯಿ 300 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ. ನಿಜನಾ ಮೇಡಮ್? ಫ್ರೀ ಅದು ಏನ್ ಗೊತ್ತಾ, ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಯ್ತಾ. ಒಂದು ಫ್ರೀ ಆಗಿ ಕೊಡೋದು, ಈಗ ಬರ್ಲಿಲ್ವಾ ಜಿಯೋ ಸಿಮ್ಗಳನ್ನ ಫ್ರೀ ಆಗಿ ಕೊಡ್ಲಿಲ್ವಾ ನಿಮ್ಮೆಲ್ಲರಿಗೂ, ಸೊ ಆಮೇಲೆ ಫಸ್ಟ್ ಯೂಸ್ ಮಾಡೋ ತರ ಮಾಡೋದು. ಆಮೇಲೆ ಅದೇ ಚಪ್ಲಿನೇ ಇಲ್ದಿರೋ ದೇಶಕ್ಕೆ ಹೋಗಿ ಫ್ರೀ ಆಗಿ ಚಪ್ಲಿ ಕೊಟ್ಬಿಟ್ಟು ಎಲ್ಲರೂ ಚಪ್ಲಿ ಹಾಕೊಂಡು ಓಡಾಡಕ್ ಮಾಡಿ, ಆಮೇಲೆ ಎಲ್ಲರೂ ಚಪ್ಲಿಗೆ ಅಡಿಕ್ಟ್ ಆಗೋ ತರ ಮಾಡ್ತಾರೆ, ಆಮೇಲೆ ದುಡ್ಡು ಕೊಟ್ಟು ಬೈ ಮಾಡ್ತಾರೆ. ದಟ್ ಇಸ್ ಒನ್ ಆಫ್ ದಿ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದನ್ನ ರೈತರ ಹತ್ರನೂ ಕೂಡ ಉಪಯೋಗಿಸಕ್ ಬರ್ತಾ ಇದ್ದಾರೆ. ಬಂಗೇರ ಸರ್, ಈಗ ಒಂದು ಹೇಳ್ತಾ ಇದ್ರಿ ನೀವು, ಸಿಬಿಲ್ ಸ್ಕೋರ್ ಅಂತಂದ್ರೆ ಎಸ್, ಅವ್ರ ಜೊತೆ ಮತ್ತೆ ಮಾತಾಡ್ತೀನಿ. ರಾಜು ಅವ್ರೆ, ನೀವು ಹೇಳ್ತಾ ಇದ್ರಿ ಒಂದು ಸಮಸ್ಯೆಗಳು ಇದೆ, ರೂಟ್ ಇಂದಾನೇ ಸಮಸ್ಯೆಗಳಿದೆ, ಓನ್ಲಿ ಸಿಬಿಲ್ ಸ್ಕೋರ್ ಅನ್ನೋದು ಮಾತ್ರ ಅಲ್ಲ, ಅನೇಕ ಸಮಸ್ಯೆಗಳಿದೆ ಅಂತ. ಒಂದು ಬ್ಯಾಂಕ್ಗಳಿಗೆ ಏನೇ ಆದ್ರೂ ಕೂಡ ದೊಡ್ಡಣ್ಣ ಅಂತಂದ್ರೆ ಅದು ಆರ್ ಬಿ ಐ ರೂಲ್ಸ್. ಆದ್ರೆ ನಮ್ಮ ಸರ್ಕಾರಗಳು ಮನದಟ್ಟು ಮಾಡಬೇಕು. ಆಮೇಲೆ ಯಾವುದೇ ಬ್ಯಾಂಕ್ ಆದ್ರೂ ಕೂಡ ಮ್ಯಾನೇಜರ್ಗೆ ಒಂದು ಪವರ್ಸ್ ಅಂತ ಇದ್ದೇ ಇರುತ್ತೆ. ಇವ್ರು ಏನು ರೈತರ, ಉದ್ಯಮಿಗಳ, ಮತ್ತೊಬ್ಬರ ಸ್ಯಾಲ್ರಿಡ್ ಪರ್ಸನ್, ಸೊ ಇವ್ರಿಗೆ ಯಾವ ಥರದ ಸಾಲ ಕೊಡ್ಬೋದು, ಯಾಕೆ ಸಾಲ ಕೊಡ್ಬೋದು ಅನ್ನುವಂಥ ನಿರ್ಧಾರ ಮಾಡುವಂತಹ ಒಂದು ಅಧಿಕಾರ ಕೂಡ ಕೊಟ್ಟಿರ್ತಾರೆ. ಸೊ ಆದರೆ ಅದನ್ನ ಬಳಕೆ ಮಾಡುವಲ್ಲಿ ಯಾಕೋ ಇತ್ತೀಚೆಗೆ, ಮುಂಚೆ ಆದರೆ ರೈತರಿಗೆ ಸಾಲ ಅಂತಂದ್ರೆ ಈಸಿಯಾಗಿ ಕೊಟ್ಬಿಡ್ತಾ ಇದ್ರು, ಆದರೆ ಈಗ ರೈತರಿಗೆ ಸಾಲ ಕೊಡೋದಕ್ಕೇನೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಸಿಬಿಲ್ ಸ್ಕೋರ್ ಅಂತ ಅಂತಾರೆ. ಸೊ ಇದೆಲ್ಲ ಎಲ್ಲಿ ಯಾವ ಹಂತದಲ್ಲಿ ಬೆಳವಣಿಗೆ ಆಯ್ತು ಅಂತ ಅನ್ಸುತ್ತೆ? ಯಾವ ಹಂತದಲ್ಲಿ ಅಂದ್ರೆ ಈಗ ಒಂದು 10 ವರ್ಷದಿಂದ 5 ವರ್ಷದಿಂದ ಹಿಂದೆ ಸರ್. ಈಗ ಬೆಳವಣಿಗೆ ಯಾಕೆ ಬಂತು ಅಂದ್ರೆ, ನಾನು ಕಟ್ಟಲ್ಲ, ಈ ಉದ್ಯಮಿ 50 ಎಕರೆ ಜಮೀನ್ ತಗೊಂಡಿರ್ತಾನ, ಆ ಉದ್ಯಮಿ ಬಂದ ತಕ್ಷಣ ಅವ್ನು ಏನ್ ಕೇಳ್ತಾನ ಆ ರೆಕಾರ್ಡ್ ಪ್ರಕಾರ ಅವನ್ಗ ಕೊಟ್ಬಿಡ್ತಾರ. ಹೌದು, ನಾನು 2 ಎಕರೆ 1 ಎಕರೆ 1.5 ಎಕರೆ 1 ಹೆಕ್ಟೇರ್ ಒಂಥರ ಅಷ್ಟಿರೋ ರೈತನಿಗೆ ಇಷ್ಟು ಕೊಡ್ತಾರ. ಅವ್ರು ಏನ್ ಮಾಡ್ತಾರ, ಜಾಸ್ತಿ ಅಮೌಂಟ್ ತಗೊಂಡು, ಈಗ ಅವ್ನು ಬಂದು 50 ಎಕರೆ ಜಮೀನ್ ತಗೊಳ್ತಾನೆ, 50 ಎಕರೆ ಸುರಿಟಿ ಕೊಟ್ಬಿಡ್ತಾನೆ. 50 ಎಕರೆ ಸುರಿಟಿ ಕೊಟ್ಬಿಟ್ಟು ಸ್ಟೇಟ್ ಬ್ಯಾಂಕು, ಕೆನರಾ ಬ್ಯಾಂಕು ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಅವನು ಸಾಲ ತಗೊಬಿಟ್ಟ. ಎಲ್ಲಾ ಬ್ಯಾಂಕಲ್ಲೂ ತಗೋತಾರ ಅವ್ರು. ಎಲ್ಲಾ ಬ್ಯಾಂಕಲ್ಲಿ ತಗೊಂಡಾಗ ಅವನ್ ಏನ್ ಮಾಡ್ತಾನ, ಈಗ ಕಾದ್ ಕುಂತಿದ ಮ್ಯಾನೇಜರ್ಗಳೇನು ಹೇಳ್ತಾರ, ಮೇಲೆ ನೋಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಅಂತ. ಅವ್ರು ಏನ್ ಮಾಡ್ತಾರ, 50 ಲಕ್ಷ ತಗೊಂಡಿರೋನು 5 ಲಕ್ಷ ಕಟ್ಬಿಟ್ಟು ಅವ್ನ ಮನೆಗೆ ಉಂಟದ ಸಹ ಅವನ್ಗ ಡಿಪೆಂಡ್ ಆಗ್ಬಿಟ್ಟು ಅವನು 50 ಲಕ್ಷ ಸಾಲ ತಗೊಂಡಿರೋನು ಸರ್ಕಾರಕ್ಕೆ ತೋರಿಸ್ತಾ, ಹೌದು ನಾನು ಒಬ್ಬ ರೈತ, ನಾನು ಇಂಥದ್ದು ಬೆಳೀತಾ ಇದ್ದೀನಿ, ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು 2 ಎಕರೆ 3 ಎಕರೆಲ್ಲಿ ತೋರಿಸ್ಬಿಟ್ಟು 50 ಲಕ್ಷ 40 ಲಕ್ಷ ಜಮೀನು 1 ಲಕ್ಷದ ಪ್ರಕಾರ 25 ಲಕ್ಷ 30 ಲಕ್ಷ 50 ಲಕ್ಷ ತಗೊಂಡ. ಆ ರೈತ ತಗೊಂಡವನ್ ಸಾಲ ಏನಾಗಿದೆ, ಸಣ್ಣ ರೈತನ ಸಾಲ ಇಲ್ಲಿ ಮನಿಕತ್ತು, ದೊಡ್ಡ ರೈತ ತಗೊಂಡವಂದು ಇವತ್ತು ಸಾಲ ಮನ್ನಾಗಿ
30 ಲಕ್ಷ 40 ಲಕ್ಷ 50 ಲಕ್ಷಕ್ಕಂತೂ ರಾಷ್ಟ್ರೀಕೃತ ಬ್ಯಾಂಕ್ನವ್ರು ಸಾಲ ಮನ್ನಾ ಮಾಡಿದ್ದಾರೆ. ನಾನು 50,000 ತಗೊಂಡಿರೋ ಸಾಲನ ನಿನಗೆ 5 ಲಕ್ಷ ಆಗದ, ನಿನಗೆ ಕೋರ್ಟ್ ಕಳಿಸ್ತೀನಿ, ನೀ ಕೋರ್ಟ್ ಫೀಸ್ ಕಟ್ಟಬೇಕು, ನಾ ತಿರುಗಾಡೋದು ಕಟ್ಟಬೇಕು, ನಿಮ್ಮ ಮನೆ ಹತ್ರಕ್ಕೆ ಬಂದದ ಪೆಟ್ರೋಲ್ ಚಾರ್ಜ್ನು ಬರೀತೀನಿ ಅಂತ ಮ್ಯಾನೇಜರು ಮೆನ್ಸಿಂಗ್ ಮಾಡ್ತಾ ಇದ್ದಾರೆ ಸರ್. ಈಗ ರೈತ ಯಾವ ತರ ಮಾಡಬೇಕು? ನಾವು ಸಾಲ ನಿನ್ನ ಮನ್ನಾ ಮಾಡಿಕೊಡು ಅಂತ ಕೇಳ್ತಾ ಇಲ್ಲ. ನಾವು ಬೆಳೆದದಕ್ಕೂ ಬೆಲೆ ಇಲ್ಲ, ನಾವು ಕಟ್ಟಕ್ಕೂ ನಾವು ಬೆಳೆ ಕಟ್ತೀನಿ ಅನ್ನೋದಕ್ಕೂ ನನ್ಗೆ ಆಯ್ತಾ ಇಲ್ಲ. ಕಬ್ಬು ಬೆಳಿತೀವಿ, ಏನೋ ಬೆಳೆದಿದೀವಿ, ಸ್ವಲ್ಪ ದುಡ್ಡು ಬಂದಿದೆ, ಅದನ್ನ ಕಟ್ಟಣ ಅಂತ ಹೋದ್ರೆ ಬರೀ ಬಡ್ಡಿಗೆ ಜಮಾ ಮಾಡ್ಕೊಂಡ್ರೆ ಏನ್ ಮಾಡೋದು? ಮುಂದಕ್ಕೆ ಹೆಂಗೆ ಬೆಳೆಯೋದು, ಹೆಂಗೆ ನಾವು ರೈತ ಯಾವ ತೀರ್ಸೋದು, ಹೆಂಗೆ ಯಾವ ಕಾಲಕ್ಕೆ ತೀರಿಸ್ಬೇಕು ಅದನ್ನ ಅಂತ. ಈಗ ರೈತನ ಕೋರ್ಟ್ ಎಳಿತಾ ಇದ್ದಾರೆ. ಒಬ್ಬ ಬಡ ರೈತ, ನಾನು ಬ್ಯಾಂಕು ಹೋಗಂಗಿಲ್ಲ, ನಾನು ಬೆಳೆನೂ ಬೆಳೆಯಂಗಿಲ್ಲ, ನಾನು ಊರು ಗ್ರಾಮಸ್ಥರು ಏನ್ ಮಾಡ್ತಾರ, ಇವನು ಬ್ಯಾಂಕಲ್ಲಿ ಸಾಲ ಮಾಡಿದ ಅಂತ ಅವಮಾನ ತಡಿದೇನೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೂ ಸತತವಾಗಿದ್ದಾನೆ ಸರಿ. ಅದೇ ಮನೆಯವ್ರಿಗೂ ಬಂದು ಆಕ್ಚುಲಿ ಹಂಗೆ ಬರಂಗೇ ಇಲ್ಲ. ಬ್ಯಾಂಕ್ದೇ ಒಂದಷ್ಟು ರೂಲ್ಸ್ ಇದೆ. ಸೊ ಬ್ಯಾಂಕಲ್ಲಿ ಹೆಂಗೆ ಅಂತಂದ್ರೆ ನೀವು ಸಾಲ ಕೇಳಬೇಕಷ್ಟೇ ಫೋನ್ ಮಾಡಿ. ಸೊ ಆದ್ರೆ ಮನೆ ಹತ್ರ ಬರೋದು, ಜಗಳ ಮಾಡೋದು, ಮನೆ ಒಳಗಡೆ ಕೇಳ್ದೆ ಬರೋದು, ಅದು ಯಾವುದೂ ಕೂಡ ಮಾಡೋ ಹಾಗಿಲ್ಲ. RBI ರೂಲ್ಸ್ ಇದೆ, ಬೇರೆ ಯಾವ ರೂಲ್ಸು ಅಲ್ಲ. ಬಟ್ ಇದು ಎಷ್ಟರ ಮಟ್ಟಿಗೆ ಫಾಲೋ ಆಗ್ತಾ ಇದೆ ಈಗ ಸಾಮಾನ್ಯವಾಗಿ? ಒಂದು ನಿಮಿಷ ನಾನು ಮಾತಾಡಿದಾಗ ನೀವು ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಸಾಮಾನ್ಯವಾಗಿ ಬ್ಯಾಂಕ್ ಅವರು ಹುಡ್ಕೊಂಡು ಬರ್ತಾರ, ಯಾವ ರೀತಿಯಾಗಿ ಸಾಲ ವಸೂಲಿ ಮಾಡೋದಕ್ಕೆ ಬರ್ತಾರೆ? ಅಥವಾ ಕೆಲವೊಂದ್ಸರಿ ಏಜೆನ್ಸಿಗಳಿಗೆ ಒಪ್ಪಿಸ್ಬಿಟ್ಟಿರ್ತಾರೆ, ಅವ್ರುಗಳು ಯಾರ್ದೋ ಕಡೆಯವ್ರು ಬರ್ತಾರೆ ಸಾಲ ವಸೂಲಾತಿ ಅಂತ ಹೇಳಿ. ಹಿಂಗೆ ಅದರ ಸಿಚುವೇಶನ್ಸ್ ಅವರು ಬ್ಯಾಂಕ್ನವರು ಭಾರಿ ಟೆಕ್ನಿಕಲ್ ಅಲ್ಲಿ ಸಾಲ ವಸೂಲಿ ಮಾಡ್ತಾರೆ. ಇಲ್ಲ ಅಂತಂದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ದು ಒಂದು ಇದಿರ್ತದೆ, ಈಗ ನಮ್ಮ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ. ಮೈನ್ ಏನ್ ಮಾಡ್ತಾರೆ, ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ ನಾವು ಅಕೌಂಟಲ್ಲಿ, ಒಂದು 5,000 10,000 ಹಾಕ್ತೀವಿ. ಆ ಅಕೌಂಟ್ ಕ್ಲೋಸ್ ಮಾಡ್ಬಿಟ್ರೆ ಅಂತಂದ್ರೆ ಆ ರೈತ ಓಡ್ ಬರ್ತಾನೆ ಬ್ಯಾಂಕ್ ಹತ್ರ. ಅವ್ನ ಅಕೌಂಟ್ನೇ ಕ್ಲೋಸ್ ಮಾಡ್ಬಿಟ್ರೆ ಅವ್ನ್ ಲಾಕ್ ಮಾಡ್ಬಿಡ್ತಾರೆ ಅಲ್ಲಿ ಇಮಿಡಿಯೇಟ್ ಆಗಿ. ಇವಂದಿಷ್ಟು ಸಾಲ ಕಟ್ಟೋವರೆಗೂ ನಿನ್ನ ಅಕೌಂಟ್ ಕ್ಲೋಸ್ ಮಾಡಲ್ಲ. ಆ ರೈತ ಏನಾನ ಅರ್ಜೆಂಟಾಗಿ 1,000 2,000 ಗೊಬ್ಬರಿಗೆ ಔಷಧಿಗೆ ತಗೋಬೇಕಂತಂದ್ರೆ ಅವ್ನು ಹೋದ್ರೆ ಅವ್ನ ಅಕೌಂಟಲ್ಲಿ ದುಡ್ಡು ಬರಲ್ಲ. ಇವ್ರು ಬ್ಯಾಂಕ್ನವ್ರು ಎಷ್ಟು ಟೆಕ್ನಿಕಲ್ ಮಾಡ್ತಾರೆ ಅಂತಂದ್ರೆ ಅವ್ನ ಅಕೌಂಟ್ ಕ್ಲೋಸ್ ಮಾಡಿರ್ತಾರೆ, ನೀನ್ ಸಾಲ ಕಟ್ಟು ನೀನು ಅಕೌಂಟ್ ಇದು ಮಾಡ್ತೀನಿ ಅಂತಾರೆ. ಇದು ಸಮಸ್ಯೆ ರೈತನಿಗೆ ಆಗ್ತಾ ಇರೋದು. ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತಾರೆ. ಈ ಬ್ಯಾಂಕ್ನವ್ರು ಹೆಂಗೆ ಅಂತಂದ್ರೆ ಆ ರೈತನಿಗೆ 50 ಸಾರಿ ಟಾರ್ಚರ್ ಕೊಡ್ತಾರೆ. ನೀನ್ ಸಾಲ ಕಟ್ತೀಯಾ, ಕಟ್ಟಕ್ಕಾಗುತ್ತಾ, ನಿನ್ ಬಡ್ಡಿ ಎಷ್ಟಾಗಿದೆ, ಬಡ್ಡಿ ಬಂದ್ರಿ ನಮ್ಮ ಹತ್ರ ಮಾತುಕತೆ ಮಾಡಿ. ಅವರು ಏನು ಮಾಡ್ತಾರೆ, ನೈಸ ಕರ್ಸ್ಕೊಂತಾರೆ ರೈತರೆ. ನಾನು ಮೊನ್ನೆ ಒಬ್ಬ ರೈತನ ಜೊತೆ ಹೋಗಿ, ನಾನು ರೈತ ಮುಖಂಡರು ನಾವು ಹೋಗಿದ್ರು ಅನ್ನೋಕೆ ಜನ ಮ್ಯಾನೇಜರ್ ಹತ್ರ ಮಾತಾಡಿದ್ರಿ. ಏನು ಸ್ವಾಮಿ ಒಂದು ಸಾಲ ಇರೋದು 2 ಲಕ್ಷ ರೂಪಾಯಿ, ಬಡ್ಡಿ ನೋಡಿದ್ರೆ ನೀವು 1,85,000 ರೂಪಾಯಿ ಹಾಕಿದ್ದೀರಿ, ಅವ್ನು 5-6 ವರ್ಷದಿಂದ ಕಟ್ಟಿಲ್ಲ ಅಂತಂದ್ರೆ ಹೆಂಗೆ ಸ್ವಾಮಿ ಇಷ್ಟು ಬಡ್ಡಿ ಹಾಕ್ಬಿಟ್ರೆ? ಆ ಬಡ್ಡಿನ ಇಷ್ಟು ಅವ್ನ ರೈತ ಈಗ ಒಂದು ಬೆಳೆನಲ್ಲಿ ಏನೋ ಒಂದು 10,000 ರೂಪಾಯಿ ಬಂದಿದೆ ಅವ್ನಿಗೆ ಲಾಭ, ನೀವು ಅಷ್ಟು ಕಟ್ಬಿಟ್ರೆ ನಾವು ಏನಾಗಬೇಕು? ಆ ರೈತ ಅವ್ನ ಜೀವನ ಮಾಡೋದೇನು? ಅದನ್ನೇ ಈಗ 10 ಬೆಳೆ ಅವ್ನಿಗೆ ಲಾಸ್ ಆಗಿದೆ, ಒಂದು ಬೆಳೆನಲ್ಲಿ ಏನೋ ಒಂದು 15,000 ರೂಪಾಯಿಗೆ ನೀವು ಆ ಬಡ್ಡಿನೆಲ್ಲ ನೀವು ಕಟ್ತಾನಲ್ಲ, ಈ ಗಂಟು ಕಟ್ಸ್ಕೊಳ್ಳಿ ದಯವಿಟ್ಟು, ಬಡ್ಡಿ ವಜಾ ಮಾಡ್ರಿ ಅಂತ ನಾನು. ಬಟ್ ಏನೇ ಇನ್ಸ್ಟಾಲ್ಮೆಂಟ್ಸ್ ಕಟ್ಟಕ್ ಹೋದ್ರು ಕೂಡ ಅವ್ರ ಬಡ್ಡಿಗೆನೆ ವಜಾ ಮಾಡ್ಕೊಂತಾರೆ. ಸೊ ಫಸ್ಟ್ ಬಡ್ಡಿ ಕ್ಲಿಯರ್ ಮಾಡಿ ಆಮೇಲೆ ಅಸಲ್ ಕಟ್ಟಿ ಅಂತ ಕಟ್ಟಿ. ಇದು ಸಮಸ್ಯೆ ಆಗ್ತಾ ಇರೋದು. ಅವನು ಅದು ಹೇಳ್ತಾ ಇಲ್ಲ, ಮ್ಯಾನೇಜರ್ ಹೇಳ್ತಾ ಇದ್ದಾನೆ. ಅದೇ ಕಾರಣಕ್ಕೆ ಎಷ್ಟೋ ಜನ ಕಟ್ಟಕ್ ಹೋಗದೇ ಇರೋ ಕಾರಣ ಇದು ಒಂದು ಕಾರಣ. ಇವತ್ತೇನಾಗ್ತದೆ, ಟಾರ್ಚರ್ ಕೊಡ್ತಾರೆ. ಏನ್ ಸಮಸ್ಯೆ ಅಂತಂದ್ರೆ ಇಮಿಡಿಯೇಟ್ ಟಾರ್ಚರ್. ನೀನ್ ಎಲ್ಲೇ ಇರೋ ಫೋನ್ಗಳು ಮಾಡ್ತಾರೆ, ಮೆಸೇಜ್ ಆಗ್ತಾ ಇರ್ತಾರೆ, ಎಲ್ಲಿದ್ದೀರಿ ನೀವು, ಯಾಕೆ ಲೋನ್ ಕಟ್ಟಲ್ಲ. ಆ ಟಾರ್ಚರ್ಗೆ ಅವನಿಗೆ ಮನುಷ್ಯನ್ಗೆ ಏನಾಗ್ತದೆ ಅಂತಂದ್ರೆ, ಆ ಟಾರ್ಚರ್ ಇರ್ತಾರೆ ಈ ಸಾಲಗಾರ ಇವ್ರು ಬ್ಯಾಂಕ್ ಮ್ಯಾನೇಜರು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಯಾರ ಕೈಗೆ ಫೋನ್ಗಳು ಹಾಕ್ಸ್ತಾ ಇರ್ತಾರೆ. ಒಂದು ಸ್ಟೇಟ್ ಆಫೀಸ್ನಿಂದ ಬರ್ತದೆ, ಒಂದು ಬ್ಯಾಂಕ್ನಿಂದ ಬರ್ತದೆ, ನೀವು ಸಾಲ ಕಟ್ಟಿಲ್ಲ. ಈಗ ಸಾಲ ಈ ಚಿನ್ನ ಮಡಗಿರ್ತೀವಿ ನಾವು, ಕಷ್ಟ ಅಂತ ಚಿನ್ನ ಮಡಗಿ ಏನೋ ಒಂದು ಸಮಸ್ಯೆಗೆ ಸರ್ ಚಿನ್ನ ಬಿಡಿಸ್ಕೊಡ್ತೀನಿ ಅಂದಾಗ ಏನ್ ಮಾಡ್ತಾನ, ಈ ಡಿಪೇಟ್ ಆಗಿರ್ತಾರ ಸಾಲ, ಈ ಡಿಪೇಟ್ರಿಗೆ ಏನ್ ಮಾಡ್ತಾನ, ಚಿನ್ನನೇ ಕೊಡಲ್ಲ ಸರ್. ಮಾಡಂಗೆ ಇಲ್ಲ. ಅವ್ರ ಮೇಲ್ ಬ್ಯಾಂಕ್ ಮೇಲೆನೆ ಕೇಸ್ ಹಾಕಬಹುದು. RBI ಅಲ್ಲೇ ಹೋಗಿ ನೀವು ಕೇಸ್ ರಿಜಿಸ್ಟರ್ ಅಂದ್ರೆ ಆನ್ಲೈನ್ ಅಲ್ಲೇ ಕೇಸ್ ರಿಜಿಸ್ಟರ್ ಮಾಡಬಹುದು. ಬಟ್ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಗೊತ್ತು ಮಾಡಿಸಬೇಕಾದಂತಹ ಸರ್ಕಾರಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅರಿವು ಮೂಡಿಸೋದಿಲ್ಲ. ಅವರಿಗೆ ಅಂತ ಒಂದು ಹೆಲ್ಪ್ ಡೆಸ್ಕ್ ಇಡಬೇಕು. ರೈತರು ಹೋದಾಗ ಅವ್ರಿಗೆ ಸಹಾಯ ಮಾಡಕ್ಕೆ ಅಂತಾನೆ ಒಂದು ಹೆಲ್ಪ್ ಡೆಸ್ಕ್ ಇರಲಿ. ಮೇಡಮ್, ನಮ್ದು ಒಂದು ಸಮಸ್ಯೆ ಹೇಳ್ತೀನಿ ಕೇಳಿ. ಒಂದು ಪಂಚಾಯತಿನಲ್ಲಿ ಒಂದು ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಹೆಣ್ಮಕ್ಳು ಪಾಪ ಈ ಕೃಷಿ ಇರ್ತದೆ, ಟ್ರೈನಿಂಗು ಇವೆಲ್ಲ ಮಾಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ ಸ್ತ್ರೀಶಕ್ತಿ ಗುಂಪುಗಳು ಒಂದು ಟ್ರೈನಿಂಗ್ ಕೊಡ್ತಾರೆ. ಅದು 20,000 ರೂಪಾಯಿ ಸಬ್ಸಿಡಿ ಅಂತಾರೆ. ಅವರು ಲೋನ್ ಕೊಡ್ತಾರೆ. ಮೊನ್ನೆ ಒಬ್ಬ ಮಹಿಳೆ, ನಮಗೆ ಬೇಕಾದವರೇ ಒಬ್ಬ ಮಹಿಳೆ ಬಂದರು. ಈ ಸಬ್ಸಿಡಿ ಏನು ಮಾಡಿದ್ರೆ 20,000 ರೂಪಾಯಿ ಕರೆಕ್ಟಾಗಿ ಕಟ್ಕೊಂಬರ್ತಾ ಇದ್ದಾರೆ. ಸಬ್ಸಿಡಿ ನೀವು ಇದು ಮಾಡಬೇಕು, ವಜಾ ಮಾಡಬೇಕು. ಇವಾಗ ನೀವು ಎಲ್ಲ ಕಟ್ಬಿಡ್ರಿ, ನಿಮ್ಗೆ ಲಾಸ್ಟಲ್ಲಿ ಸಬ್ಸಿಡಿ ಇದು ಮಾಡ್ತೀರಿ.
ಆಮೇಲೆ ಕಟ್ಟಿಲ್ಲ, 1 ತಿಂಗಳು 2 ತಿಂಗಳು ಏನೋ ಮಿಚ್ಚಿಕ ಮನೆ ಕೊರೋನಾ ಟೈಮ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು, ಇವ್ರು ಕಟ್ಟಿಲ್ಲ. ಸಮಸ್ಯೆ ಏನಾಗಿದೆ, ನಿಮ್ ಬಡ್ಡಿ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಹಾಕ್ಬಿಟ್ಟ. ಅವ್ರು ತಗೊಂಡಿರೋದು 80,000 ರೂಪಾಯಿಗೆ 2,25,000 ರೂಪಾಯಿ ಹಾಕಿದ್ದಾರೆ. ಇದು ಇವತ್ತು ನಡೀತಾ ಇರೋದು. ಒಬ್ಬಂದು ಈಗ ನೋಡಿ, ಈಗ ಯಾವ ರೀತಿ ಟಾರ್ಚರ್ ಮಾಡ್ತಾರೆ ಅನ್ನೋದಕ್ಕೆ ಇದುವರೆಗೆ ಯಾರು ಹರಾಜ್ ಆಗ್ತಾ ಇರಲಿಲ್ಲ ಜಮೀನುಗಳನ್ನ. ಈಗ ಕಳೆದ 3 ತಿಂಗಳಿಂದ ಇದು ಜಾಸ್ತಿ ಆಗೋಯ್ತು ಮೇಡಮ್. 3 ತಿಂಗಳಲ್ಲಿ ಈಗ ಮೊನ್ನೆ ಏನಾಗಿದೆ, ಫಸ್ಟ್ ಟೈಮು ಕರ್ನಾಟಕ ಬ್ಯಾಂಕ್ ಟಿ ನರಸೀಪುರ ಬ್ರಾಂಚ್ ಅಲ್ಲಿ ಫಸ್ಟ್ ಹರಾಜ್ಗೆ ಹಾಕ್ಬಿಟ್ರು ಮೇಡಮ್. ಹರಾಜ್ಗೆ ಹಾಕಿದಾಗ ನಾವೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಹೋದಾಗ ಅಲ್ಲಿ ಏನ್ ಮಾಡಿದಾನೆ ಮ್ಯಾನೇಜರ್, ಏನ್ ಹೇಳ್ತಿದ್ದ ಅಂತಂದ್ರೆ, ನೋಡಪ್ಪ ನೀನ್ ಯಾತಕ್ಕೆ ನೀ ಕಟ್ಟಲ್ಲ, ನೀವೆಲ್ಲ ಸಾಲ ತಗೊಂತೀರಾ, ಕಟ್ಟದೆ ಮನೇಲಿ ಉಳ್ಕೊಂತೀರಾ, ಫ್ರೀಯಾಗಿ ತಗೊಂತೀರಾ, ಅದ್ ಮಾಡ್ಕೊಂತೀರಾ, ಇದ್ ಮಾಡ್ಕೊಂತೀರಾ, ನಾವ್ ಯಾರು ದುಡ್ಡು ಕಟ್ಟಬೇಕು, ನೀವು ಕಿಡ್ನಿ ಮಾರ್ಬಿಟ್ಟು ಕಟ್ಟಿ ಅಂತ ಹೇಳಿದಾರೆ ಒಬ್ಬ ರೈತನಿಗೆ. ಆಮೇಲೆ ನನಗೇನಾದ್ರೂ ಅಧಿಕಾರ ನನ್ನ ಕೈಲಿ ಇದ್ದಿದ್ರೆ ನಿಮ್ಗಳನ್ನ ಬಿಡ್ತಿರ್ಲಿಲ್ಲ, ನಿಮ್ ಕಿಡ್ನಿ ಮಾಡಿಸ್ಬಿಟ್ಟು ನಾನು ದುಡ್ಡು ಜಮಾ ತಗೊಂತ ಇದ್ದೆ, ಉದ್ದಿಟ್ಟತನದ ಮಾತನ್ನ ಹೇಳ್ತಾ ಇದಾರೆ ನೋಡಿ ವ್ಯವಸ್ಥೆ. ಈಗ ಇನ್ನೊಬ್ಬ ರೈತ ನೋಡ್ಕೊಳ್ಳಿ, ಈ ನಾಗರಾಜಪ್ಪ ಅಂತ ನಮ್ಮ ಪುರದವರು, ನಮ್ಮ ಪಕ್ಕದ ಗ್ರಾಮದವರು ಮೇಡಮ್. ಈ ಹುಡುಗ ಇವ್ರ ಮಗ ಏನ್ ಮಾಡಿದಾನೆ, ಒಂದು ಟ್ರ್ಯಾಕ್ಟರ್ ತಗೊಂಡಿದ್ದಾನೆ ಮಹೇಂದ್ರ ಫೈನಾನ್ಸ್ ಅಲ್ಲಿ ಮೇಡಮ್. ಮಹೇಂದ್ರ ಫೈನಾನ್ಸ್ ಅಲ್ಲಿ ಟ್ರ್ಯಾಕ್ಟರ್ ತಗೊಂಡ್ಬಿಟ್ಟು ಆಗೋದೇನಾಯ್ತು, ಈ ಕಳೆದ 2 ವರ್ಷ ಕರೋನಾ ಕಟ್ಲಿಲ್ವಲ್ಲ, ಅವ್ನು ಟ್ರ್ಯಾಕ್ಟರ್ನ ಸೀಸ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅವ್ನು ನಮಗ್ ಬಂದು ಹೇಳಿಲ್ಲ. ಆಗ ಅವನು ಹೆಣ್ಣು ಕೊಡ್ತಿರ್ಲಿಲ್ಲ ಯಾರು, ರೈತರ ಮಕ್ಕಳಿಗೆ ಇವತ್ತು ಹೆಣ್ಣು ಕೊಡ್ತಾ ಇರಲಿಲ್ಲ ಮೇಡಮ್, ಮನೆ ಸರಿ ಇಲ್ಲ ಅನ್ಬಿಟ್ಟು ಇದೇ ಬ್ಯಾಂಕಲ್ಲಿ ಹೋಗ್ಬಿಟ್ಟಿದೆ, CG ಬ್ಯಾಂಕಲ್ಲಿ ಹೋಗಿ ಮನೆ ಸಾಲ ತಗೊಂಡಿದ್ದಾನೆ, 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ, ಮನೆ ಕಟ್ಟಿದ್ದಾನೆ, ಇನ್ಗುಂಟ ಸಾಲ ತೀರ್ಸೋಕ್ಕೋಸ್ಕರ ಟ್ರ್ಯಾಕ್ಟರ್ ತಗೊಂಡಿದ್ದಾನೆ. ಇವ್ನು ಟ್ರ್ಯಾಕ್ಟರ್ ಸೀಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ, ಇವ್ನು ನಮಗೆ ಬಂದು ಹೇಳಿಲ್ಲ ಮೇಡಮ್. ಈಗ ಮೊನ್ನೆ ಏನಾಗ್ಬಿಟ್ಟಿದೆ, 5 ಲಕ್ಷ ಹೋಗಿ ಅವನಿಗೆ 17 ಲಕ್ಷ ರೂಪಾಯಿ ಆಗಿದೆ. ಈಗ ಆಲ್ರೆಡಿ ರೈತ ನಮ್ಮ ಅಲ್ಲಿದ್ದಾನೆ ಮೇಡಮ್, ನಂಬರ್ ತಗೊಂಬಂದಿದ್ದೀನಿ, ನೀವು ಮಾತಾಡಿದ್ರೆ ಪರವಾಗಿಲ್ಲ, ಆ ರೈತ ಅಲ್ಲಿ ಇದ್ದಾನೆ, ಅವ್ನು ಬಂದಿದ್ದಾನೆ. ಮೊನ್ನೆ ಏನಾಗಿದೆ, ಬ್ಯಾಂಕ್ ಅವ್ರು ಹೋಗಿದ್ದಾರೆ ಮನೆಗೆ, ನಿಮ್ ಮನೆಗೆ ಬೀಗ ಹಾಕಿಸ್ತೀನಿ, ನಿಮ್ ಜಮೀನ ಹರಾಜ್ ಮಾಡಿಸ್ತೀನಿ, ನಿಮ್ಗೆ ಮಕ್ಕಳಿಲ್ಲ ಮೇಡಮ್ ಮನೆಯಲ್ಲಿ, ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅವನು ಯಾಕಂದ್ರೆ ಹೋರಾಟದಲ್ಲಿ ಬಂದಿರಲಿಲ್ಲ ನೋಡಿ. ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ನಾನು ಹೇಳ್ತೀನಿ ನೋಡಿ. ಅವರು ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ರಾಜಕಾರಣಿಗಳು ಇರ್ತಾರೆ, ಎಷ್ಟೊಂದು ಜನ ರಾಜಕಾರಣಿಗಳು ಅಂದ್ರೆ ಹಗಲು ರಾತ್ರಿ ಸೇವೆ ಮಾಡ್ತಾರೆ, ಸಮಸ್ಯೆನ ಅವ್ರಗಳ ಹತ್ರ ಹೇಳ್ಕೊಂಡು ಹೋಗಲ್ಲ, ಸಾಲ್ವ್ ಮಾಡಲ್ಲ ಅವರು. ಈಗ ನಮ್ಮ ಹತ್ರಕ್ಕೆ ಬಂದ, ಆಸ್ಪತ್ರೆಗೆ ಹೋಗಿ ಸೇರಿಸಿದಾನೆ, ಹೋಗಿ 1 ಲಕ್ಷ ದುಡ್ಡು ಕಟ್ಟಿದ್ದಾನೆ. ಆಗ ಯಾಕಪ್ಪ ಹಿಂಗಾಯ್ತು ಅಂತಂದ್ರೆ, ಹಣ ಹಿಂಗಾಗೋಯ್ತು ಅಂತ. ಈಗ ಅವನ್ನ ಕರ್ಕೊಂಡು ಬಂದು ಈಗ ನಾವು ಒಂದು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಒಂದು ಆಸೆ ಇಟ್ಕೊಂಡಿದ್ದೆ ಬಂದಿದ್ದಾನೆ. ಈ ತರ ವ್ಯವಸ್ಥೆ, ಈಗ ಕಾರ್ಪೊರೇಟ್ ವ್ಯವಸ್ಥೆಗಳು ಅಂತ ಬರ್ತೀವಿ, ರೈತನ ಯಾವ ತರ ಹೋಗ್ಲಪಿಸ್ತಾರೆ. ಈಗ ಒಂದು ಕಂಪ್ನಿಗಳ ಆಕ್ಟ್ ಅಂತ ಮಾಡಿದ್ದಾರೆ. ಈಗ ಇವ್ರು ಯಾತಕ್ಕೆ ಹಿಂಸೆ ಕೊಡ್ತಾ ಇದಾರೆ ಅಂದ್ರೆ, ನಾವು ಆರಂಭನ ಬಿಟ್ಬಿಡ್ಬೇಕು. ಸಣ್ಣ ರೈತರು ಒಂದು ಮೋದಿ ಅವ್ರಿಗೆ ಒಂದು ಸಮಸ್ಯೆ ಹೋಗುತ್ತೆ ಮೇಡಮ್, ಒಂದು ಏನಂತ ಹೋಗುತ್ತೆ ಅಂತಂದ್ರೆ, ಇವತ್ತು ರೈತರು ಕುಟುಂಬ ಒಡೆದೋಗಿದೆ, ಭೂಮಿಗಳೆಲ್ಲ ಸಣ್ಣ ಸಣ್ಣ ಪಾಲಾಗ್ಬಿಟ್ಟಿದೆ, ಇದರಲ್ಲಿ ನಾವು ಯಾಂತ್ರಿಕೃತ ಬೇಸಾಯ ಮಾಡಕ್ಕಾಗ್ತಾ ಇಲ್ಲ, ವೈಜ್ಞಾನಿಕ ಬೇಸಾಯ ಮಾಡಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಕಾರ್ಪೊರೇಟ್ ವ್ಯವಸ್ಥೆ ತಂದಿದ್ದಾರೆ. ಯಾರು ಬೇಕಾದ್ರೂ ಭೂಮಿ ಎಷ್ಟು ಬೇಕಾದ್ರೂ ಕೊಂಡ್ಕೋಬಹುದು. ಜೊತೆಗೆ ನೀವು ಮಾಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಅವ್ರಿಗೆ 30 ವರ್ಷಕ್ಕೆ ಲೀಸ್ ಕೊಡ್ತೀವಿ, ಓಕೆ, ವರ್ಷಕ್ಕೆ 30,000 ಕೊಡ್ತಾರೆ. ಆಗ ನಾವೇನ್ ಮಾಡ್ಬೇಕು, ಕೆಲ್ಸಕ್ಕೆ ಅವ್ರ ಹತ್ರಕ್ಕೆ ಕೂಲಿಯಾಗಿ ಹೋಗ್ಬೇಕು, ಒಂದಾಯ್ತಾ, ಅದು ನೋ ಪ್ರಾಬ್ಲಮ್, 30,000 ನೋ ಪ್ರಾಬ್ಲಮ್. ಬಟ್ ಪ್ರಾಬ್ಲಮ್ ಬರೋದು ಎಲ್ಲಿ ಅಂತಂದ್ರೆ, ಆ ಕಾರ್ಪೊರೇಟ್ ಕಂಪ್ನಿ ಅಂದಾಗ ಇಟ್ ವಿಲ್ ಕಮ್ಸ್ ಅಂಡರ್ ದ 1956 ಆಕ್ಟ್, ಕಂಪ್ನೀಸ್ ಆಕ್ಟ್ ಅಲ್ಲ ಮೇಡಮ್. ಅವನೇನ್ ಮಾಡ್ತಾನೆ ಗೊತ್ತಾ, 10 ವರ್ಷ ಕಂಪ್ನಿ ನಡೆಸ್ತಾನೆ, ಒಂದ್ ಕಡೆ 10 ವರ್ಷ ಕಂಪ್ನಿ ನಡೆಸ್ಬಿಟ್ಟು ಬಂದ್ ಲಾಭ ಎಲ್ಲ ಇನ್ನೊಂದ್ ಕಡೆ ಡೈವರ್ಟ್ ಮಾಡ್ತಾನೆ. 12ನೇ ವರ್ಷಕ್ಕೆ ಏನ್ ಮಾಡ್ತಾನೆ ಅವನು, ನಮ್ಮ ಹತ್ರ ಬರ್ಸ್ಕೊಂಡ್ಬಿಡ್ತಾರೆ GPA, ಅದು ನಾವು ಬರ್ಕೊಡೋದು GPA, ಅವ್ನು ಸಾಲ ತಗೋಬಹುದು. 12ನೇ ವರ್ಷಕ್ಕೆ ಏನ್ ಮಾಡ್ತಾನೆ ಮೇಡಮ್, ದುಡ್ಡು ಡೈವರ್ಟ್ ಮಾಡ್ಬಿಡುತ್ತೆ, ಲಕ್ಷಾಂತರ ರೂಪಾಯಿ ಮಾಡ್ಬಿಡುತ್ತೆ, ಲಾಸ್ ಆಗೋಯ್ತು ಕಂಪ್ನಿ ಅಂತ ಮುಟ್ಬಿಟ್ಟು ಹೋಗ್ತಾನೆ ಮೇಡಮ್. ಆಗ ಬ್ಯಾಂಕ್ ಯಾವ ಪ್ರಾಪರ್ಟಿ ಮೇಲೆ ಬರ್ತಾರೆ, ನಾವು ಕೊಟ್ಟಿರ್ತಕ್ಕಂಥ ಜಮೀನ್ ಮೇಲೆ ಬರ್ತಾರೆ ಮೇಡಮ್. ಅರ್ಥ ಮಾಡ್ಕೊಂಡ್ರಲ್ಲ. ಆಗ ನಮ್ಮ ಜಮೀನ್ ಮೇಲೆ ಅವ್ನು ಸಾಲ ತಗೊಂಡಿರ್ತಾನೆ, ನಾವು ಹೋಗ್ತಾ ಇದೀವಿ. ಈ ವ್ಯವಸ್ಥೆಗೆ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನ ತಳ್ತಾ ಇದೆ ಮೇಡಮ್. ಎಲ್ಲಿ ರೈತರ ಇದನ್ನ ದ್ವಿಗುಣ, ಈಗ 2,000 ರೂಪಾಯಿ ರೇಟ್ ಬಂದ್ರು ಮೇಡಮ್. ಈ 2,000 ಯಾವ್ದು ಗೊತ್ತೇ, 2002ನೇ ಇಸ್ವಿನಲ್ಲೇ ಕೇಂದ್ರ ಸರ್ಕಾರ ನಮ್ಗೆ ಗ್ಯಾಸ್ ಅಲವೆನ್ಸ್ ಅಂತ ಕೊಟ್ರು ಮೇಡಮ್. ಅಲ್ಲ ಈಗ ಎಲ್ಲಿ ಯಾವ ಗ್ಯಾಸ್ ಇಲ್ಲ, ಮತ್ತೊಂದು ಇಲ್ಲ. ಹೆಂಗೆ ಅಂತಂದ್ರೆ ಅಲ್ಲಲ್ಲ, ಏನ್ ಹೆಸರು ಹೇಳೋದಕ್ ಮಾತ್ರ ಉಜ್ವಲ ಅಂತ ಹೇಳಿ ಫ್ರೀ ಆಗಿ ಯಾರಾದ್ರೂ ಗ್ಯಾಸ್ ಬೇಕು ಅಂತ ಹಳ್ಳಿಯವ್ರು ಕೇಳಿದ್ರ ಸೌದೆ ಒಲೆ ನೆಮ್ಮದಿಯಾಗಿದ್ರಲ್ವಾ, ಅಡಿಕ್ಟ್ ಮಾಡಿಸಿದ್ರು. ಅದು ಮತ್ತೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಫ್ರೀ ಆಗಿ ಕೊಟ್ರು, ಈಗ ಕಟ್ಟು 1,000 ರೂಪಾಯಿ, ತಿಂಗಳ 1,000 ರೂಪಾಯಿ ಇದ್ರೆ ನಾ ಜೀವನಾನೇ ಮಾಡ್ತೀನಿ ರೇಷನ್ ತಂದು, ನಾನ್ ಯಾಕೆ ಗ್ಯಾಸ್ ಕೊಡ್ಲಿ ಅನ್ನೋ ಪರಿಸ್ಥಿತಿ. ಹೆಣ್ಣು ಮಕ್ಳು ಬಿಡಲ್ಲ, ನಾವು ಅಡ್ಜಸ್ಟ್ ಆಗಿದೀವಿ, ತಂದು ಕೊಡು, ಸಾಲ ಸೋಲಾರು ಮಾಡಿ ಆಯ್ತು ತಂದು ಕೊಡು ಅಂತ ಹೇಳ್ತಾರೆ. ಆರೋಗ್ಯ ನೀವೇ ಕೆಡಿಸ್ತಿರಲ್ಲ. ರೈತರಿಗೆ ಇವತ್ತು ಸೌದೆ ಮಾಡ್ತಾ ಇದ್ರು, ಆರೋಗ್ಯ ಚೆನ್ನಾಗಿತ್ತು. ಮೇಡಮ್ ಏನಿಲ್ಲ, ಈ ಗ್ರೀನ್ ಬಾಂಡ್ಸ್ ಅಂತ ಕಂಪನಿ ಬರ್ತಲ್ಲ, ಈ ಊರ್ಲಿ ಏನ್ ಮಾಡಿದ್ರು ಮುಖ್ಯಸ್ಥರು, ಈಗ ನನ್ನಂತೆಯವರು ಒಂದು ಸ್ವಲ್ಪ ತಿಳುವಳಿಕೆ ಇರೋರು ಎಲ್ಲ ರೈತರು ಇಷ್ಟಿಷ್ಟು ದುಡ್ಡು ಕಟ್ಟಿದ್ರೆ ನಿನ್ಗೆ ಉಳಿತಾಯ ಆಯ್ತಾ, ಮುಂದೆ ಒಳ್ಳೇದಾಯ್ತಾ ಅಂದ್ಬಿಟ್ಟು ಆ ಈ ಗ್ರೀನ್ ಬಾಂಡ್ಸ್ಗ ಎಲ್ಲ ರೈತರು, ಎಲ್ಲ ಮೇಡಮ್ದಿರು, ಪರಿಚಯ ಇರೋಂಥವ್ರು ಎಲ್ಲಾ ಗ್ರಾಮದಲ್ಲೂ ಕಟ್ಸ್ಬಿಟ್ಟಿದ್ದಾರೆ. ಒಂದ್ ನಿಮಿಷ, ಎಲ್ಲಾ ಗ್ರಾಮದಲ್ಲೂ ಕಟ್ಸ್ಬಿಟ್ರು. ಇವತ್ತು ಅವರು ಕಿತ್ಕ ಹೊರಟೋಗ್ಬಿಟ್ರು. ಒಂದು 10 ವರ್ಷ ದುಡ್ಡು ರೈತರು 10 ವರ್ಷ ಕಟ್ಕೊಬಿಟ್ರು. ಅವರು ಕೂಲಿನೋ ಕಂಬಳವನ್ನು ಮಾಡಿ 20,000, 25,000, 10,000, 50,000 ಕಟ್ಬಿಟ್ರು. ಈಗ ನಾನು ಏಜೆನ್ಸಿ ಆಗಿನ್ನಲ್ಲ, ನಾನು ಏಜೆನ್ಸಿ ಮನನೇ ಸೇರಕ್ಕಾಯ್ತಾ ಇಲ್ಲ ಮೇಡಮ್ ಊರೊಳಕ. ಈಗ ನನ್ ದುಡ್ಡು ಕೊಡು,
ನನ್ಗೆ ದುಡ್ಡು ಕೊಡು, ನಾನು ತಗೊಂಬಂದು ಏಜೆನ್ಸಿ ಕಟ್ಟಿದ್ದೀನಿ ಕಂಪ್ನಿಗ. ಈಗ ನನ್ ದುಡ್ಡು ಕೊಡು ಅಂತ ಹಿಡ್ಕೊಂಡು ಇವತ್ತು ಬೀದಿಗೆ ಬಂದಿದ್ದಾರೆ ಮೇಡಮ್ದಿರು, ಮೇಸ್ಟ್ರುಗಳು. ನನ್ನಂತ ಕಡಿಸಿರ ಅಂತೆ ವ್ಯಕ್ತಿ ಊರಲ್ಲಿ ತಿರುಗಾಡಕ್ಕಾಯ್ತಾ ಇಲ್ಲ, ಬೆಳೆಯಕ್ಕಾಯ್ತಾ ಇಲ್ಲ, ಕೆಲಸ ಮಾಡಕ್ಕಾಯ್ತಿಲ್ಲ. ಅಲ್ಲ, ಇಂಥ ವಿಷಯಗಳು ಎಷ್ಟೋ ಸರಿ ಬರುತ್ತೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಸರ್. ಆಯ್ತಾ, ನಮ್ಗೇನು ಅಂತಂದ್ರೆ ಇಷ್ಟು ಕೊಟ್ಟು ನಮ್ಗೇನೋ ಇಷ್ಟು ಬರುತ್ತೆ ಅಂದ ತಕ್ಷಣ ಖುಷಿ. ಅಯ್ಯೋ ಒಂದ್ ಮನೆ ಕಟ್ಬಿಡೋಣ, ಮಕ್ಳ ಮದ್ವೆ ಮಾಡ್ಬಿಡೋಣ, ಇನ್ನೊಂದೇನೋ ಮಾಡ್ಬಿಡೋಣ, ಈ ತರ ಏನೋ ಸೆಟ್ಲ್ ಆಗ್ಬಿಡ್ತಾರೆ. ನಾವು ಕಷ್ಟಪಟ್ಟಂಗೆ ನಮ್ಮ ಮಕ್ಳು ಕಷ್ಟಪಡೋದು ಬೇಡ ಅನ್ನೋ ಒಂದು ಪರಿಸ್ಥಿತಿ. ಹೇಳಿ ಸರ್. ದೇಶದ ಪರಿಸ್ಥಿತಿ ಮೇಡಮ್, ಇವತ್ತು ನಮ್ಮ ದೇಶ ವ್ಯವಸಾಯ ಪ್ರಧಾನ ದೇಶ, 70% ರೈತರು. ನಮ್ಮ ರೈತರ ತಾನೇ ದುಡ್ಡು ಓಡಾಡ್ಲಿಲ್ಲ ಅಂತಂದ್ಮೇಲೆ ದೇಶ ಹೆಂಗ್ ಮುಂದುವರಿಯುತ್ತೆ ಮೇಡಮ್? ಇವತ್ತು ತಲೆ ಕೆಡ್ಸ್ಕೊಂಡಿದ್ದಾರೆ, ಯಾಕೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ಎಲ್ಲ ಡಿಜಿಟಲ್ ಅಂತ ಬಂದ್ರು. ಯಾಕೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ರೈತರಿಗೆ ಉಪಯೋಗ ಆಗ್ತಾ ಇದೆಯಾ, ಅದು ಮಾರಕ ಆಗ್ತಾ ಇದೆಯಾ ಅನ್ನೋದೇ ಇಲ್ಲ. GDP ಯಾಕೆ ಜಾಸ್ತಿ ಆಗ್ತಾ ಇಲ್ಲ? ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ರೈತನ ಹತ್ರ ದುಡ್ಡು ಓಡಾಡ್ತಾ ಇಲ್ಲ. ಹೆಂಗ್ ಓಡಾಡಕ್ ಸಾಧ್ಯ ಮೇಡಮ್? ಇದೊಂದು ವ್ಯವಸ್ಥೆ. ಈಗ ನೋಡಿ, ಈಗ ಒಂದು ನಿಮಿಷ, ಈ ಕಳೆದ 8 ವರ್ಷದಲ್ಲಿ ಏನಾಗಿದೆ ಮೇಡಮ್? ಅಂಬಾನಿ, ಅದಾನಿ ಅವರು ಪ್ರಪಂಚದಲ್ಲಿ 37 ಮತ್ತು 40ನೇ ಸ್ಥಾನದಲ್ಲಿದ್ರು. ಇವತ್ತು 3 ಮತ್ತು 4ನೇ ಸ್ಥಾನದಲ್ಲಿದ್ದಾರೆ. ನಿಜಾನೇ ಮೇಡಮ್? ಅಲ್ಲಿ ನಮ್ ದುಡ್ಡು ಎಲ್ಲೋಗಿದೆ? ಇದರಲ್ಲಿ ಅವ್ನ ಉತ್ಪಾದನೆ ಒಂದು ದಿವಸಕ್ಕೆ 1,500 ಕೋಟಿ ರೂಪಾಯಿ ಲಾಭ. ಕರೋನಾ ಪೀರಿಯಡ್ ಅಲ್ಲಿ ಅಂಬಾನಿ ಅವರ ಆದಾಯ, ಅಲ್ಲಿ ದುಡ್ಡು ಎಲ್ಲೋಗಿದೆ? ಇನ್ನೊಂದು ಮಾತು, ಈಗ ನಿಮಗೆ ಗೊತ್ತಿರಂಗೇನೆ ಮೇಡಮ್, ಸ್ವಿಸ್ ಬ್ಯಾಂಕ್ ಅಲ್ಲಿ 50% ಸ್ವಿಸ್ ಬ್ಯಾಂಕ್ ಅಲ್ಲಿ ಇರತಕ್ಕಂತ ಹಣ ಹೂಡಿಕೆದಾರರು ಜಾಸ್ತಿ ಆಗಿದ್ದಾರೆ. ನಿಜಾನೇ ಮೇಡಮ್? ಇದು ನಮ್ಮ ಮೀಡಿಯಾದವ್ರದಲ್ಲ, ಅಂತಾರಾಷ್ಟ್ರೀಯ ವರದಿ ಅಲ್ವಾ? ಎರಡನೇ ಮಾತೇನು ಗೊತ್ತಾ? 25ಕ್ಕೂ ಹೆಚ್ಚು ಶ್ರೀಮಂತರು ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಅಲ್ಲಿಗೆ ನಮ್ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಈ NPA ಸಾಲಗಳೆಲ್ಲ ಇರೋದೇ ಸಾವಿರಾರು ಕೋಟಿ ಅಲ್ವಾ ಮೇಡಮ್? ಸಾವಿರಾರು ಕೋಟಿ ಸಾಲ ಮಾಡಿ ಹೋಗೋರ್ನ ಬಿಟ್ಟು ಬಿಡ್ತಾರೆ. ನಾವು ದಿವಾಳಿ ಅಂತ ಘೋಷಿಸ್ಕೊಂಡ್ರೆ ಅವ್ರನ್ನ ಬಿಟ್ಟು ಬಿಡ್ತಾರೆ. ರೈತರು ನಮ್ಮ ಹತ್ರ ದುಡ್ಡಿಲ್ಲ, ಬೆಳೆ ಇಲ್ಲ ಅಂತಂದ್ರೆ ಅವ್ರನ್ನ ವಿಜಯ್ ಮಲ್ಯ ಸಾಲ ಮೇಡಮ್, ವಿಜಯ್ ಮಲ್ಯ 12,000 ಕೋಟಿ ಇತ್ತು 4 ವರ್ಷದಲ್ಲಿ, ಇವಾಗ 16,000 ಕೋಟಿ ಐತೆ. ಅವ್ರ ಆಸ್ತಿ ಎಲ್ಲನೂ ಹರಾಜ್ಗೆ ಹಾಕಿದ್ರು 2,000 ಕೋಟಿ ಬರ್ತಾ ಇರ್ಲಿಲ್ಲ. ಆಗ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ, ನೀನ್ ಯಾಕೆ ಅವ್ರ ಬಗ್ಗೆ ಯಾಕೆ ತಗೊಳ್ಳಿಲ್ಲ, ಮಾಡ್ಲಿಲ್ಲ ಅಂತ. ಹಂಗ್ ಮಾಡಿದಾಗ ಅವ್ರ ವ್ಯವಸ್ಥೆ ಹೇಳ್ಕಂತಾರೆ, ಅದು ವ್ಯವಸ್ಥೆ ಬ್ಯಾಂಕಿನ ಲೋಪ ಕಂಡು ಬರುತ್ತೆ ಮೇಡಮ್ ಅಲ್ಲಿ. ಯಾಕಂತಂದ್ರೆ ಉದ್ಯಮಿಗಳಿಗೆ ಸಾಲ ಕೊಡ್ಸೋದು ರಾಜಕಾರಣಿಗಳು. ಈ ಕೈಯಿಂದ ಸಾಲ ಕೊಡಿಸಿ ಆ ಕೈಯಿಂದ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅದನ್ನ ಚುನಾವಣೆ ಖರ್ಚು ಮಾಡಿ ಗೆದ್ದು ಬರ್ತಾರೆ ಕಾರ್ಪೊರೇಟ್ ಜಗತ್ತು ಮೇಡಮ್. ಈಗೇನಾಗಿದೆ, ಇಡೀ ಕೇಂದ್ರ ಸರ್ಕಾರ ಒಂದು ಮಂಡಿ ಊರುತ್ತೆ. ಏನಂತ, ಈಗ 16,000 ಕೋಟಿ ರೂಪಾಯಿ ಸಾಲ ಆಯ್ತಲ್ಲ, ಅವನ ಏನು ಮಾಡ್ಕೊಳಕ್ಕಾಗ್ಲಿಲ್ಲ, ಲಂಡನ್ ಅಲ್ಲಿ ಕುಂತಿದ್ದಾನೆ ಅಲ್ವಾ? ಲಲಿತ್ ಮೋದಿ ಓಡೋದ, ನೀರವ್ ಮೋದಿ ಓಡೋದ, ಇವ್ರುಗಳೆಲ್ಲ ಓಡೋಗ್ಬಿಟ್ರು. 8,000 ಕೋಟಿ ಕಟ್ಬಿಡು, 8,000 ಕೋಟಿ ಕಟ್ಬಿಡು, ನೀವು ಮನ್ನಾ ಮಾಡ್ಬಿಡ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ. ಆದ್ರೆ ನಮ್ಮ ರೈತರ ಹತ್ರ 1 ಲಕ್ಷ, 2 ಲಕ್ಷ, 3 ಲಕ್ಷ ರೂಪಾಯಿಗೆಲ್ಲ ಬಿಟ್ಬಿಡಿ ಅಂತ ಕೂಡ ಬಿಡ್ತಾ ಇಲ್ಲ. ಈ ಕರೋನಾ ಪೀರಿಯಡ್ ಅಲ್ಲಿ ಮನೇಲಿ ಕುಂತಿಲ್ಲ ಮೇಡಮ್, ಕರೋನಾ ಪೀರಿಯಡ್ ಅಲ್ಲಿ ಮನೇಲಿ ಕುಂತಿಲ್ಲ. ಪೀರಿಯಡ್ ಅಲ್ಲಿ ನೀವು ಮನೆ ಕುತ್ಕೊಂಡಿದ್ರೆ ನಾವೆಲ್ಲ ಹಸ್ಕೊಂಡು ಸಾಯ್ಕೊಂಡಿರ್ಬೇಕಾಗಿತ್ತು. ಅದೇ ಕಾರ್ಪೊರೇಟ್ ಕಂಪನಿನ ಮುಚ್ಚಿ ಕೆಲಸಗಾರನೆಲ್ಲ ವಾಪಸ್ ಕಳಿಸಿ ಅವರೆಲ್ಲ ನಮ್ಮ ಹಳ್ಳಿ ರೈತರಿಗೆ ಬಂದ್ಬಿಟ್ರು. ಅವ್ರಿಗೆ 3,000 ಕೋಟಿ ಕೊಟ್ಟಿದ್ರೆ ನೀವೀಗ. ಅವರ ಆರ್ಥಿಕತೆನ ಬಲಪಡಿಸೋಕ್ಕೋಸ್ಕರ ಕೇಂದ್ರ ಸರ್ಕಾರ 3,000 ಕೋಟಿ ದುಡ್ಡನ್ನ ಕೊಟ್ಟಿದೆ ಒಂದ್ ಕಡೆ, ಇದೇ ರಿಸರ್ವ್ ಬ್ಯಾಂಕ್. ಇನ್ನೊಂದ್ ಕಡೆ ಕಟ್ಟದಂತ ರೈತರನ್ನ ಹರಾಜ್ ಮಾಡಿಸಿ ಅಂತ ಹೇಳ್ತಾರೆ. ಏನ್ ವ್ಯವಸ್ಥೆ ಮೇಡಮ್? ನಾವೇನ್ ಮಾಡೋದು? ಈಗ ಒಂದು ಬ್ಯಾಂಕ್ ಅಲ್ಲಿ ಒಂದಷ್ಟು ರೆಗ್ಯುಲೇಷನ್ಸ್ ಬರಲೇಬೇಕಾಗತ್ತೆ. ಸೊ ಈಗ ಬ್ಯಾಂಕ್ ಅಲ್ಲಿ ರೆಗ್ಯುಲೇಷನ್ಸ್ ಏನೇ ಇದ್ರೂ ಕೂಡ ಸರ್ಕಾರಗಳ ಪಾತ್ರಗಳು ಕೂಡ ಇರುತ್ತೆ. ರೈತರಿಗೆ ಅಂತ ವಿಶೇಷ ಸಾಲ ಸೌಲಭ್ಯವನ್ನು ಸರ್ಕಾರದ ಸರ್ಕಾರದ ಬಜೆಟ್ ನಿಂದ ಕೊಡ್ಲಿ ಬಿಡಿ, ಏನ್ ತಪ್ಪು? ಈಗ ಬ್ಯಾಂಕ್ ಅವ್ರದ್ದು ಯಾಕೆ ಇನ್ವಾಲ್ವ್ ಮಾಡ್ತಾರೆ? ಅಟ್ಲೀಸ್ಟ್ ಯಾಕೆ ಹೋಗ್ಲಿ, ಇಂಟರ್ಫಿಯರ್ ಯಾಕೆ ಆಗಲ್ಲ ಸರ್ಕಾರಗಳು? ರೈತರ ಪರವಾಗಿ ಶಾಲ ಹಾಕೊಂಡು ನಾನು ರೈತರ ಹೆಸರಲ್ಲಿ ಮಾಡ್ತೀನಿ. ಆದ್ರೆ ರೈತರ ಕಷ್ಟ ಏನು, ರೈತನ ಕಣ್ಣೀರೇನು, ಬವಣೆ ಏನು ಎತ್ತ, ಇದು ಯಾವುದು ಬೇಡವಾ? ಕೇವಲ ಅಧಿಕಾರಕ್ಕೆ ಬರೋವರೆಗೂ ಮಾತ್ರ ರೈತರು, ಬಂದ ಮೇಲೆ ರೈತರನ್ನ ಮರ್ತೇ ಬಿಡ್ತಾರೆ. ಬರೋದು ಇಲ್ಲ, ಕೇಳೋದು ಇಲ್ಲ, ಬರೀ ಗೋಳೆ ಹೇಳ್ತಾರೆ, ಬರೀ ಕಷ್ಟನೇ ಹೇಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೂ ಕೂಡ ಕಿಂಡಲ್ ಮಾಡ್ಬಿಟ್ರು ನಮ್ಮ ಕೃಷಿ ಸಚಿವರು. ಇದು ವಿಪರ್ಯಾಸದ ಸಂಗತಿ. ಒಬ್ಬ ಕೃಷಿ ಸಚಿವರು ಹೇಳ್ತಾರೆ, ರೈತ ಬೆಳೆಯೋದು ಅವರ ಲಾಭಕ್ಕೋಸ್ಕರನೇ ಹೊರತು ದೇಶದ ಉದ್ಧಾರಕ್ಕಲ್ಲ ಅಂತ ಹೇಳ್ತಾರಲ್ಲ. ಲಾಭಕ್ಕೋಸ್ಕರ ಮಾಡೋಕ್ ಬೇಕಾದಷ್ಟು ಕೆಲಸಗಳಿದೆ, ಅದೆಲ್ಲವನ್ನೂ ಕೂಡ. ನಾನು ಒಬ್ಬ ಉದ್ಯಮಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಉದ್ದೇಶ ನೋಡಿ ಮೇಡಮ್, ನನ್ನ 5 ಎಕರೆ ಗದ್ದೆ ಇದೆ ಮೇಡಮ್. ಇವತ್ತು ನೀವು ತಿಳ್ಕೊಳ್ಳಿ, 10 ಜನ ಲೇಬರ್ಸ್ ನ ನಾನು 10 ಕಿಲೋಮೀಟರ್ ಕರ್ಕೊಂಡ್ಬರ್ಬೇಕು ಮೇಡಮ್, ತಿರ್ಗಾ ಕರ್ಕೊಂಡೋಗಿ ಬಿಡ್ಬೇಕು. ಒಂದಾಯ್ತು. ಮಳೆ ಗಿಳೆ ಬಂದ್ಬಿಡ್ತು ಅಂತಂದ್ರೆ ನಮ್ಗೆ ಪೂರ್ತಿ ಕೂಲಿ ಕೊಟ್ಟು ಕಳಿಸ್ತೀವಿ. 2 ಆಯ್ತು. 3ನೇದು ಮುದುಕಿ 70 ವರ್ಷ ದಾಟದವರೆಗೂ ನಾವು ಇವತ್ತು 300 ರೂಪಾಯಿ ಕೂಲಿ ಕೊಟ್ಟು ಕಳಿಸ್ತೀವಿ. 70 ವರ್ಷ ಮುದುಕನಿಗೆ ಇವತ್ತು ನಾವು 500 ರೂಪಾಯಿ ಕೂಲಿ ಕೊಟ್ಟು ಕಳಿಸ್ತೀವಿ. ನಾವು ಉದ್ಯಮಿ ಅಲ್ಲೇ ಮೇಡಮ್. ಒಂದಾಯ್ತು. ಈಗ ಒಂದು ನಾವ್ ಯಾವ ರೀತಿ ಉದ್ಯಮಿ ಅಂತ ಹೇಳಿ ಮುಗಿಸ್ಬಿಡ್ತೀನಿ ಮೇಡಮ್ ನನ್ನ ಮಾತನ್ನ.
ಈಗ ನಾವು 100 ಕ್ವಿಂಟಲ್ ಭತ್ತ ಬೆಳಿತೀನಿ ಮೇಡಮ್, ನಮ್ಮ ಮನೆಗೆ ಇಟ್ಕೊಳ್ಳೋದು 20 ಕ್ವಿಂಟಲ್, ಹೌದು. ಇನ್ನು 80 ಕ್ವಿಂಟಲ್ ಕೊಡ್ತೀನಿ. ಅಲ್ಲೊಬ್ಬ ಲಾರಿಯವನು ಬಂದ, 10 ಜನ ಕೆಲಸಗಾರರು ಬಂದ್ರು, ಎತ್ಕೊಂಡು ಹೋದ್ರು, ಮಿಲ್ಗೆ ಹೋಯ್ತು. ಮಿಲ್ಗೆ ಹೋದಾಗ ಅಲ್ಲಿ 50 ಜನಕ್ಕೆ ಕೆಲಸ ಉತ್ಪತ್ತಿ ಆಯ್ತು. ಮಿಲ್ಲಿಂದ ಹೋಟೆಲ್ಗೆ ಬಂತು, ಹೋಟೆಲ್ನಲ್ಲಿ 20 ಜನಕ್ಕೆ ಆಯ್ತು. ತಿರ್ಗಾ ಅದೇ ಹೋಟೆಲ್ನಲ್ಲಿ ಹೋಗಿ ಅಂಗಡಿನಲ್ಲಿ ಹೋಗಿ ನಾವೇ ತಗೊಂತೀವಿ. ನಾವು ಉತ್ಪಾದಕರು ಹೌದು, ಗ್ರಾಹಕರು ಹೌದು, ಎಲ್ಲ ಹೌದು ಅಲ್ಲ, ಮೇಡಮ್. exactly. ನಮ್ಮ ವ್ಯವಸ್ಥೆ ಇದೆ. ಅಲ್ಲ ಸತ್ಯ, ಅದು ನಿಜ. ಅದು ಯಾಕಂತಂದ್ರೆ ಹೇಳಿ. ಒಂದು ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿ ಹೊಡೆತ ಬೀಳ್ತಾ ಇದೆ ಅಂತಂದ್ರೆ, ಎಷ್ಟೇ ನಾವು ಬೆಳೆದ್ರೂ ಕೂಡ ಮತ್ತೆ ಅದನ್ನೇ ವಾಪಸ್ ಅವರಿಂದ ಕಾರ್ಪೊರೇಟ್ ಜಗತ್ತಿಂದ ತಗೊಳ್ಬೇಕು ಹೌದಲ್ಲ ಅಂತಂದ್ರೆ, ಮೇಡಮ್? ಪ್ಯಾಕೇಜ್ 1 kg ಅಕ್ಕಿ ತಗೋಬೇಕು ಅಂತಂದ್ರೆ ನೀವು ಕೊಟ್ಟದಕ್ಕೂ ತಗೊಂಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅವ್ರ ಪ್ರಾಫಿಟ್ ಮಾರ್ಜಿನೇ ಬೇರೆ, ನಿಮ್ ಪ್ರಾಫಿಟ್ ಮಾರ್ಜಿನೇ ಬೇರೆ. ಒಂದು ಲೀಟರ್ ನೀರು 20 ರೂಪಾಯಿ. ಹಾ. ನಾನು ಹಸು ಮೇಯಿಸಿ ತಿಂಡಿ ಹಾಕಿ ಹುಲ್ಲು ಹಾಕಿ ಎಲ್ಲಾ ಮೇಯಿಸಿದ್ರೆ 22 22 ರೂಪಾಯಿ. ಈಗ ಎಸ್, ಏನ್ ಆಗ್ರಹ ನಿಮ್ದು, ಏನ್ ಬದಲಾವಣೆಗಳ ಬೇಕು ಸಾಲದ ವಿಚಾರಕ್ಕೆ, ಎಸ್ಪೆಷಲಿ ಬ್ಯಾಂಕ್ನವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಹೇಳಿ? ಈಗ ಸಾಲ ಮನ್ನಾ ಮಾಡೋದಕ್ಕೆ ಅವರು ಏನಿಲ್ಲ ಮೇಡಮ್, ನಮ್ಮ ರೈತರಿಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ ತರ ಇದು ಮಾಡಿದ್ರು, OTP ಮಾಡಿದ್ರು, ಆಗ ಈಗ ನಮಗೂ ನಮ್ಮ ಬ್ಯಾಂಕ್ಗಳಿಗೂ OTP ಮಾಡ್ಬಿಡ್ಲಿ. ಈಗ ಮುಂದೆ ಏನ್ ಆದೇಶ ಮಾಡಬೇಕು ಅಂದ್ರ, ಬೇಕಾದ್ರೆ ರೈತ ನೀನು ಸಾಲ ತಕೊಂಡಂತ ಕಾಲಕ್ಕ ಯಾವುದೇ ಕಾರಣಕ್ಕೂ ಇನ್ನು ಸಾಲ ಮನ್ನಾ ಮಾಡಲ್ಲ ನಾವು, ನೀನು ಅದಾಗ್ಲಿ ಹೋಗ್ಲಿ ನೀನು ಕಟ್ಕೊಂಡು ಹೋಗು ಅಂತ ಒಂದು ಆದೇಶ ಮಾಡ್ಲಿ, ರೈತ ಒಪ್ಕೊಂತಾನೆ. OTS, ಒನ್ ಟೈಮ್ ಸೆಟಲ್ಮೆಂಟ್. ಈಗ ಸೆಟಲ್ಮೆಂಟ್ 20%. ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಏನ್ ಸೆಟಲ್ಮೆಂಟ್ ಮಾಡಿದ್ರು, ಈಗ 10,000 ಕಟ್ಬಿಡಿಯಪ್ಪ ನಿಮ್ ಸಾಲ ಮನ್ನಾ ಅಂದ್ರು, ಆ ತರ ನಮ್ಗೆ OTP ಮಾಡ್ಕೊಟ್ಬಿಡ್ಲಿ. ಇದೊಂದ್ಸಲ ನಾವು ಸಾಲ ಮನ್ನಾ ಮಾಡ್ಬಿಡ್ತೀವಿ. ಆಮೇಲೆ ಯಾವುದೇ ಸರ್ಕಾರ ಬಂದ್ರು ಸಾಲ ಮನ್ನಾ ಮಾಡ್ತೀನಿ ಅನ್ಬಾರ್ದು. ಸಾಲ ಮನ್ನಾ ಮಾಡ್ತೀನಿ ಎಂದಾಗ್ಲೇ ರೈತ ನಾನು ಬ್ಯಾಂಕ್ ಹತ್ರ ಹೋಗಲ್ಲ. ಈ ರೈತನ ಮನೆ ಆಯ್ತು, ನನಗಾಗಿಲ್ಲ, ಅಲ್ಲ ಅವ್ರು ಹೇಳೋದು ಹೇಳಿ, ಆಮೇಲೆ ನೀವು ನಂತರ ಹೇಳ್ಬೋದು, ಹೇಳಿ. ನಾನು ಆಗಿಲ್ಲ ಅಂತ ನನ್ನ ಉದ್ದೇಶ. ಈ ಸಮಸ್ಯೆಗ ಈ OTP ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಏನ್ ಮಾಡಿದಿರಿ, ಆ ತರ ಕಾವೇರಿ ಗಮನ ಕರ್ನಾಟಕ ಗಮನ ಮಾಡ್ಕೊಟ್ಬಿಡಿ. ಇನ್ನು ಮುಂದೆ ಯಾವುದೇ ಸಮಸ್ಯೆ ಬಂದ್ರು ರೈತ ಎಲ್ಲಾ ಬ್ಯಾಂಕಲ್ಲೂ OTS ಮಾಡೋದಕ್ಕೆ ಅವಕಾಶ ಇದೆಯಲ್ಲ, ಈ ಬ್ಯಾಂಕು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲ್ಲ, ನಾವು ಕಂಪ್ಲೀಟ್ ಕಟ್ತೀನಿ, ನನಗೊಂದಷ್ಟು ರಿಯಾಯಿತಿ ಕೊಡಿ ಅಂತಂದ್ರೆ ಸ್ಪೆಷಲ್ ಕೇಸಸ್ ಅಲ್ಲಿ ಅವರು ಅವಕಾಶ ಕೊಡಬಹುದು. ಈಗ ಒಬ್ಬ ರೈತ 1 ಲಕ್ಷ ಸಾಲ ತಗೊಂಡಿದ್ದ, ನಾವು ಬಳ್ಳಾರಿಗೆ ಹೋಗಿ ಹೆಡ್ ಆಫೀಸ್ಗೆ ಹೋಗಿ ಅಂದ್ರು, ನಾವು ರೈತರು ಕರ್ಕೊಂಡು ಹೆಡ್ ಆಫೀಸ್ಗೆ ಹೋದಾಗ ಅಲ್ಲಿ ಇಲ್ಲಿಂದ ಹೆಡ್ ಆಫೀಸ್ಗೆ ಹೋದಾಗ 10,20,000 ಬರ್ದಿದ್ರು. ಅಲ್ಲಿಗೆ ಹೋದಾಗ 10,50,000 ಬರೆದ್ರು. ಈ 3 ಜನಕ್ಕೆ ಸಾಲ ಹೆಚ್ಚಿದೆ ಸರ್, ನಾನು 5 ಲಕ್ಷ ತಗೊಂಡಿದ್ದೀನಿ, 5 ಲಕ್ಷ ಇವತ್ತು ಹೇಳ್ಬಿಡಿ, ನಾನು ಟ್ರ್ಯಾಕ್ಟ್ರೋ ಜಮೀನೋ ಏನೋ ಅಡವು ಮಡಗಿ ನಿಮ್ಗೆ ಸಾಲ ತೀರ್ಸ್ಕೊಡ್ತೀನಿ ಅಂತ ಹೋದ. ಆಗ ಮ್ಯಾನೇಜರ್ ಏನ್ ಹೇಳಿದ್ರು ಅಂದ್ರ, 10 ವರ್ಷ ನೀನು ಮನಿಕೋ, ಆಗ ನಿನ್ನ ಸಾಲನು ಮನ್ನಾ ಮಾಡುತ್ತ ಸರ್ಕಾರ. ನನಗ ಸಾಲ ಮನ್ನಾ ಕಮ್ಮಿ ಮಾಡೋ ಅಷ್ಟು ಪವರ್ ನನಗಿಲ್ಲ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಕೇಂದ್ರ ಸರ್ಕಾರದಲ್ಲಿ ಇವರು ಪ್ರಧಾನ ಮಂತ್ರಿಗಳ ಹತ್ರ ನೀವು ಮಾತಾಡಿ, ಎಲ್ಲ ರೈತ ಬಾಂಧವರೆಲ್ಲ ಮಾತಾಡಿ ನೀವು ಅವಕಾಶ ಮಾಡ್ಕೊಳ್ಳಿ, ನಾವು ಸಾಲ ಮನ್ನಾ ಮಾಡ್ಕೊಡಕ ಒಪ್ಕೋತೀವಿ. ನಂದು ಇಲ್ಲ ಪಾತ್ರ, ಇದಕ್ಕೆ ಈಗಿರೋದು ಸರ್ಕಾರದ್ದು. ಫೈನ್. ಎಸ್, ಶಿವಕುಮಾರ್ ಅವ್ರು ಏನ್ ಹೇಳ್ತೀರಿ ಈಗ ಫೈನಲ್ ಆಗಿ? ನಿಮ್ಮ ಆಗ್ರಹ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಮೇಡಮ್, ಇವ್ರು ಏನೇ ಹೇಳಲಿ, ರೈತರು ಇವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರು ಹೇಳ್ತಾರೆ ಈಗ ರೈತನ ಸಮಸ್ಯೆ ಏನು ಅಂತಂದರೆ, ಇವತ್ತು ನಿಜವಾಗ್ಲೂ ಒಂದು ಬೆಳೆ ತೆಗಿಬೇಕಂದ್ರೆ ಅವರೇ ಹೇಳ್ತಾ ಇದ್ರು 18 ತಿಂಗಳು ಬರ್ತದೆ ಅಂತ. ಹೌದು. 18 ತಿಂಗಳೊಳಗಡೆ ಅವನು ಅದಕ್ಕೆ ಇಷ್ಟು ಬಂಡವಾಳ ಹಾಕಿ ರೈತನಿಗೆ ಅದು ನಿಗದಿವಾದಂಥ ಬೆಲೆ ಮಾಡಲಿ ಸರ್ಕಾರ. ಅಷ್ಟು ಸರ್ಕಾರ ನಾನು ಹೇಳೋದು ಇಷ್ಟೇ, ನೀವು ಯಾರ ರೈತರು ಸಾಲ ಮಾಡಬೇಡಿ ಸ್ವಾಮಿ, ರೈತರಿಗೆ ಯಾವುದು ನೀವು ಸಾಲ ಮನ್ನಾ ಮಾಡೋದು ಬೇಡ. ಇವತ್ತು ಯಾವ್ಯಾವ ನಿಗದಿವಾದಂಥ ರೇಟ್ ಮಾಡಿರ್ತೀರಿ, ಹೌದು, ರೈತನಿಗೆ ಅವನ ಬೆಳೆಗೆ ನೀವು ನಿಗದಿವಾದಂಥ ರೇಟ್ ಮಾಡಿಬಿಡಿ. ಇವತ್ತು ಟೊಮೊಟೊ ಇಷ್ಟು ರೇಟು, ಕೋಸು ಇಷ್ಟು ರೇಟು, ಕ್ಯಾರೆಟ್ ಇಷ್ಟು ರೇಟು, ಕೊತ್ತಂಬರಿ ಸೊಪ್ಪು ಇಷ್ಟು ರೇಟು, ಇವಾಗೆಲ್ಲ ಮಧ್ಯವರ್ತಿಗಳು ಸೇರಿಕೊಂಡು ರೈತರು ನಾಶ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ಈಗ ನಮ್ಗೆ ನಿಗದಿವಾದಂಥ ಬೆಲೆ ಮಾಡಿರಿ. ನೀವು ಬ್ಯಾಂಕ್ಗಳವ್ರಿಗೆ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಟ್ಟಿದ್ದೀರಿ. ಇವತ್ತು ಬ್ಯಾಂಕ್ಗಳವ್ರನ್ನ ರೈತರನ್ನ ಕೇವಲವಾಗಿ ನೋಡ್ತಾರೆ. ಅದು ಅವ್ರಿಗೆ ಬ್ಯಾಂಕ್ ಮ್ಯಾನೇಜರ್ಗಳು ಏನಾಗಿದ್ದಾರೆ ಅಂತಂದರೆ, ಇವತ್ತು ಯಾವನ ದೊಡ್ಡ ಶ್ರೀಮಂತ ಬಂದ ಅಂದರೆ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಈ ರೈತ ಹೋಗಿ ಸಾಲ ಕೇಳಿದ್ನ ಅಂತಂದರೆ ಅವನು ಕೇವಲವಾಗಿ ನೋಡ್ತಾರೆ. ಯಾಕಂದ್ರೆ ರೈತನಿಗೇನು ವಿಷಯ ಗೊತ್ತಿಲ್ಲ, ಪಾಪ ಅವ್ನು ನೇಗ್ಲು ಉತ್ಕೊಂಡಿದ್ದ. ಈಗ ಅವ್ರು ಯಾರೋ ಹೇಳ್ತಾರೆ, ಕುವೆಂಪು ಅವ್ರು ಹೇಳ್ತಿದ್ರು, ಅವನು ಏನೇ ರೈತ ಎಷ್ಟೇ ಕಷ್ಟ ಬಂದ್ರೂ ಅವನು ಉಳೋದನ್ನ ಬಿಡಲ್ಲ. ಆ ರೈತನು ಲಾಸ್ ಅವ್ನು ಬಿಟ್ಟರೆ ಇವತ್ತು ದೇಶದಲ್ಲಿ ಅನ್ನ ತಿನ್ನಕ್ಕಾಗ್ತಾ ಇಲ್ಲ. ಇವತ್ತು ಹೇಳ್ತಾರೆ ರೈತರ ಬಗ್ಗೆ ಶಾಲ್ವ ಹಾಕ್ಕೊಂಡು, ನಿಜವಾದ ರೈತರನ್ನ ನೀವು ಶಾಲ್ವ ಹಾಕ್ಕೊಂಡು ಇಲ್ಲಿ ಶೋ ತೋರಿಸ್ಬೇಡಿ ದಯವಿಟ್ಟು. ನಾನು ಹೇಳೋದು ನಾನು ಯಾರು ರೈತನು ಪಕ್ಕಾ ರೈತನ ಹೋಗಿ ಗುರ್ತಿಸಿ. ನೀವು ರೈತನು ಇವತ್ತು ಏನಾಗಿದ್ದಾನೆ,
ರೈತರ ಸಮಸ್ಯೆ ನಾವು ಬಗೆಹರಿಸ್ತೀನಿ, ನಾನೆಲ್ಲೋ ಸಾಲ ಮನ್ನಾ ಮಾಡ್ಬಿಟ್ಟಿದ್ದೀನಿ, ನಾನು ರೈತನಿಗೆ ಇದು ಮಾಡಿದ್ದೀನಿ ಅಂತಲ್ಲ ನಾನು ಹೇಳ್ತಾ ಇರೋದು. ನೀವು ನಿಜವಾದ ರೈತನಿಗೆ ತಲುಪಬೇಕದು. ಇವತ್ತು ನೀವು ತಂದಿರೋಂಥ ಯೋಜನೆಗಳು ಯಾರೋ ಮಧ್ಯವರ್ತಿಗಳು ತಿನ್ಕೊಂಡು ಹೋಗ್ತಾ ಇದ್ದಾರೆ, ಅದು ನಿಜವಾದ ರೈತನಿಗೆ ಸೇರ್ತಾ ಇಲ್ಲ. ಇವತ್ತು ನಾನು ಎಲ್ಲೋ ನೋಡ್ತಾ ಇದ್ದೀನಿ, ನೀನು ಸಬ್ಸಿಡಿ ಮಾಡ್ತೀಯ, ಅದು ಯಾರೋ ಮಧ್ಯವರ್ತಿಗಳು ತಿನ್ಕೊಳ್ಳೋದು, ಅದು ನಿಜವಾದ ರೈತನಿಗೆ ತಲುಪ್ತಾ ಇಲ್ಲ. ಇದು ಸಮಸ್ಯೆ ಇದೆ. ಸರ್ಕಾರಗಳು ಸಮಸ್ಯೆ ಬಗೆಹರಿಸೋದಕ್ಕಿಂತ ಹೆಚ್ಚಿನದಾಗಿ ರೈತರನ್ನ ಸದ್ಯಕ್ಕೆ ಈ ಸಮಸ್ಯೆ ಮುಕ್ತರನ್ನಾಗಿ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಒಟ್ಟು ಕಾರ್ಪೊರೇಟ್ ಜಗತ್ತನ್ನ ದೊಡ್ಡ ಮಟ್ಟದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅನ್ನೋ ರೀತಿಯಾಗಿ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಶ್ರೀಮಂತರಾಗೋರು ಶ್ರೀಮಂತರಾಗ್ತಾನೆ ಇರ್ತಾರೆ, ಬಡವರಾಗೋರು ಇನ್ನೂ ಬಡವರಾಗ್ತಾ ಇರ್ತಾರೆ ಹೊರತು ಆಯ್ತಾ ಇವರನ್ನ ಮುನ್ನೆಲೆ ತರೋಣ, ಅವ್ರಿಗೇನು ಯೋಜನೆ ಮಾಡೋಣ, ಅವ್ರಿಗೆ ಯಾವ ರೀತಿಯಾಗಿ ಸಹಕಾರಿ ಮಾಡೋಣ ಅನ್ನೋಂಥ ಯೋಜನೆಗಳೇ ಬರ್ತಾ ಇಲ್ಲ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನೇನು ಹೇಳ್ತೀರಿ ಮೇಡಮ್? ನನ್ನ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಇದೆ ಮೇಡಮ್. ನಮಗೆ ನಾವೀಗ ನೋಡಿ 2002 ಮೇಡಮ್ ಸ್ವಾಮಿನಾಥನ್ ಆಯೋಗ ವರದಿ ಅಂತ ಬಂತು ಮೇಡಮ್. ಈ ಕೇಂದ್ರ ಸರ್ಕಾರನ ನಾವು ಬದಲಾಯಿಸೋದು ಇದೇ ಮೇನ್ ಉದ್ದೇಶ ಮೇಡಮ್ ನಮ್ದು. ಈಗ ಏನಾಗಿದೆ ಅಂದ್ರೆ ಅಯ್ಯೋ ಹಿಂಗಂದಿದ್ರೆ ಆ ಗಂಡನ ಜೊತೆನೆ ಬಾಳ್ತಿದ್ನಲ್ಲ ಅನ್ನೋ ಪರಿಸ್ಥಿತಿ ಆಗೋಗಿದೆ ಮೇಡಮ್. ನಮ್ಮ ಪರಿಸ್ಥಿತಿ ನಮ್ಗೆ ಇವತ್ತು ಅಷ್ಟು ತೊಂದರೆ ನಾವು ಸಿಕ್ಕಾಕೊಂಡಿದ್ದು ಮೇಡಮ್ ನಾವು ಇದರಲ್ಲಿ. ಯಾಕಂದ್ರೆ ಇವತ್ತು ಪ್ರಜೆಗಳಿಗೋಸ್ಕರ ಅಂತಂದದ್ದು ಯಾರಿಗೋ ಇಬ್ಬರಿಗೋಸ್ಕರ ಯಾರಿಗೋಸ್ಕರ ಅನ್ನೋ ದೇಶ ಅಂತ ಬಂದ್ಬಿಟ್ಟಿದೆ. ನಮ್ಗೇನು ಸ್ವಾಮಿನಾಥನ್ ವರದಿ ಏನ್ ಹೇಳ್ತೇವೆ ಮೇಡಮ್, ₹1 ನೀವು ಖರ್ಚು ಮಾಡಿದ್ರೆ ₹1.5 ಲಾಭಕ್ಕೋಸ್ಕರ ನೀವು ತಗೋಬೇಕು ಅನ್ನೋದು ಒಂದು ಕಾನೂನು ಇದೆ ಮೇಡಮ್. ಆ ತರ ಬಂದ್ಬಿಟ್ಟಾಗ ನಮಗ್ ಬರಲ್ಲ ಮೇಡಮ್. ನಾವು ನಿಜವಾಗ್ಲೂ ಮೇಡಮ್ ನಮ್ಗೆ ನಮ್ ಕಷ್ಟ ಅನ್ನೋದು ಬರೋದೇ ಇಲ್ಲ. ಈ ತರ ಅತಿವೃಷ್ಟಿ ಅನಾವೃಷ್ಟಿ ಸಿಗಾಕೊಂಡಿಲ್ಲ ಮೇಡಮ್. ಲಾಸ್ಟ್ ಟೈಮ್ ಒಂದು ಉದಾಹರಣೆ ಹೇಳಕ್ ಬರ್ತೀನಿ. 3 ಎಕರೆ ನಾನು ಶುಂಠಿ ಹಾಕಿದ್ದೆ ಮೇಡಮ್ ಆಸೆಯಿಂದ. ಯಾವುದೋ ದುಡ್ಡು ಬಂತು ಮೇಡಮ್, ಜಮೀನು ದುಡ್ಡು ಬತ್ತಲ್ಲ ಅಂದ್ಬಿಡಿದೆ. ಆ ದುಡ್ಡು ತೆಗೆದು 3 ಎಕರೆ ಶುಂಠಿ ಹಾಕಿ ಮೇಡಮ್ ₹12 ಲಕ್ಷ ಖರ್ಚಾಗಿತ್ತು. ತುಂಬಾ ಚೆನ್ನಾಗಿ ಬೆಳೆದಿದ್ದು ಬೆಳೆ ತುಂಬಾ ಚೆನ್ನಾಗಿತ್ತು. ನಾನು ಹಾಕುವಾಗ ರೇಟ್ ಎಷ್ಟಿತ್ತು? ಒಂದು ಟನ್ ಒಂದು ಕ್ವಿಂಟಾಲ್ಗೆ ₹16,000 ರೇಟ್ ಇತ್ತು. ಅವನಿಗೆ ಗೊತ್ತಿಲ್ಲ ಮೇಡಮ್, ₹16,000 ರೇಟ್ ಇತ್ತು ಒಂದು ಟನ್ಗೆ ಮೇಡಮ್. ನಾನು ಬೆಳೆದು ಬರ್ತಾ ಇತ್ತಲ್ಲ, ಅದು ಬೆಳೆತಿದ್ದಂಗೆ ಮೇಡಮ್ ಅದು ಲಾಕ್ಡೌನ್ ಆಗೋಯ್ತು ಮೇಡಮ್. ಮೇನ್ ಕಾರಣ ಅದು ಲಾಕ್ಡೌನ್ ಆದ ತಕ್ಷಣ ಏನಾಗೋಯ್ತು, ನಮ್ದು ಸೇಲ್ ನಿಂತೋಗ್ಬಿಡ್ತು. ಸೇಲ್ ನಿಂತೋದ ತಕ್ಷಣ ಶುಂಠಿ ನಾವು ಇಡೋಕೆ ಆಗ್ತಿರ್ಲಿಲ್ಲ. ಹಂಗೂ ಇಟ್ಕೊಂಡ 3 ತಿಂಗಳು 4 ತಿಂಗಳು ಇಟ್ಕೊಂಡ ಮೇಡಮ್. ತಿರ್ಗಾ ಅತಿವೃಷ್ಟಿ ಅನಾವೃಷ್ಟಿ ಶುಂಠಿ ಕೀಳೋದಕ್ಕೂ ಮಳೆ ಬಂದ್ಬಿಡ್ತು ಮೇಡಮ್. ನನಗೆ ಬರೀ 3 ಲಕ್ಷ ಸಿಕ್ತು. ಬರೀ 3 ಲಕ್ಷ ಸಿಕ್ತು. ಏನ್ ಮಾಡ್ಬೇಕಾಗಿತ್ತು? 9 ಲಕ್ಷಕ್ಕೆ ನಾನೇನ್ ಮಾಡ್ಬೇಕಾಗಿತ್ತು? ಯಾರೋ ನಮ್ಮ ಶೆಡ್ಕರೊಬ್ರು ಪಾಪ ಅವ್ರ ಅರ್ಧ ಬಂಡವಾಳ ಹಾಕಿದ್ರು. ಅವರು ನಮ್ಗೆ ಶಾಕ್ ಆದದ್ದು ನೋಡ್ಕೊಂಡ್ಬಿಟ್ಟು ನಾನು ದುಡ್ಡನ್ನೇನು ಕೇಳೋದಿಲ್ಲ, ದಯವಿಟ್ಟು ನೀವೇನು ಗಾಬರಿ ಆಗ್ಬಿಟ್ಟು ನನ್ನ ಎಂಟೆಂಟು ಎದೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಮೇಡಮ್ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು? ತಾಡಪ್ಪ ಹೋದ್ರೆ ಹೋಗ್ಲಿ, ಇದು ಹೋಗ್ತಲ್ಲ ಶುಂಠಿಲೆಲ್ಲ ಗೊಬ್ಬರ ಜಾಸ್ತಿ ಹಾಕಿರ್ತೀವಲ್ಲ ಅಂತ 3 ಎಕರೆಗೆ ಬಾಳೆ ಹಾಕ್ತದೆ. ಯಾಕಂದ್ರೆ ಗೊಬ್ಬರ ಚೆನ್ನಾಗಿರ್ತದೆ, ಬೇಗ ಬಾಳೆ ಬಂದ್ಬಿಡುತ್ತೆ ಅಂತ. ಅದು ನಾನು ಹಾಕ್ಲಿಲ್ಲ, ಇನ್ನೊಬ್ಬನಿಗೆ ಕೊಟ್ಟೆ, ನಂತ ದುಡ್ಡಿಲ್ಲಪ್ಪ ನೀನ್ ಹಾಕು ಅಂತ. ಮೇಡಮ್ ಅವನು ಹಾಕದ ಮೇಡಮ್. ಬಾಳೆ ಎಲ್ಲ ಬಂತು ಮೇಡಮ್, ₹40 kg ರೇಟು. ಮೊದಲನೇ ಮಳೆ ಬಿತ್ತಿ ಮೇಡಮ್, ಅತಿವೃಷ್ಟಿ ಎಲ್ಲ ಓಟೋಗ್ಬಿಡ್ತು. ಅವನು ನಂಗೆ ದುಡ್ಡು ಒಂದು ದೊಡ್ಡ ಮಳೆ ಬಂದ್ಬಿಟ್ರೆ ಮುಗಿದೋಯ್ತು. ನೋಡ ಅಟ್ಲೀಸ್ಟ್ ಇನ್ನು ಮುಂದೆ ಇನ್ನೊಂದೇ ಒಂದು ಮಾತು ಏನಿಲ್ಲ, ಬೇಗ ನಮ್ಮ ರಾಜ್ಯದಲ್ಲಿ ಏನು ಮೊಬೈಲ್ ಬರ್ತದ, ಈ ತರ ನಮ್ಮ ಹೊರ ರಾಜ್ಯದ ತಮಿಳ್ನಾಡಿನಲ್ಲಿ ಹತ್ತಿ ವ್ಯಾಪಾರದ್ದು ಕಾಟನ್ ವ್ಯಾಪಾರದ್ದು ನಮ್ಮ ಮೊಬೈಲ್ ಬಂದ್ಬಿಟ್ರ ಈ ಮಧ್ಯವರ್ತಿಗಳಿಗ ಹೊಸಿ ಕಷ್ಟ ಆಗುತ್ತಾ, ನಮ್ಮ ರೈತರಿಗೆ ಒಂದು ಒಳ್ಳೇದಾಯ್ತಲ್ಲ, ಅವಕಾಶ ಮಾಡ್ಕೊಂಡು ಹೌದು ನೋಡ ಏನಾಗುತ್ತೆ ಅಂತ ಕಾದ್ ನೋಡ. ಒಂದು ಮನವಿ, ಸರ್ಕಾರದವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಧನ್ಯವಾದಗಳು. ನೋಡ ಬ್ಯಾಂಕಿಂದ ಸಮಸ್ಯೆಗಳ ನಿಮಗೆ ಪರಿಹಾರ ಆಗತ್ತಾ? ಪರಿಹಾರ ಮಾಡ್ಲೇಬೇಕು. ರೈತರಿಗೆ ಸಿಬಿಲ್ ಸ್ಕೋರ್ ಅಂತ ತಂದ್ರೆ ಅದಕ್ಕಿಂತ ಅನ್ಯಾಯ ಮತ್ತೊಂದು ಇಲ್ಲ. ನೋಡ ಏನಾಗುತ್ತೆ. ಹೋರಾಟಗಳನ್ನ ಮಾಡ್ತಿದ್ದೀರಿ, ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ರೈತರು ಶಾಪ ಹಾಕಿದ್ರೆ, ಅವರು ಸಂಕಷ್ಟದಲ್ಲಿದ್ದರೆ ನಿಜಕ್ಕೂ ಇಡೀ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ಅಟ್ಲೀಸ್ಟ್ ಇಲ್ಲಿರುವಂತಹ ಸಮಸ್ಯೆಗಳು, ಬೇಸಿಕ್ ಪ್ರಾಬ್ಲಮ್ಸ್ ಇದು. ರೈತರಿಗೆ ಹೋಗಿ ನೀವು ಸಿಬಿಲ್ ಸ್ಕೋರ್ ಕಡಿಮೆ ಆಗಿದೆ, ಮುಂದಿನ ಸಾಲ ಸಿಗೋದಿಲ್ಲ ಅಂತಂದ್ರೆ ಎಲ್ಲಿ ಹೋಗ್ಬೇಕು? ಅವ್ರು ಯಾರನ್ನು ಕೇಳಬೇಕು? ಬೆಳೆ ಸಾಲ ಮಾಡೋದೇ ಬೇಡವಾ? ಮತ್ತೆ ಬೆಳೆ ಬೆಳೆಯೋದೇ ಬೇಡವಾ? ಬೆಳೆ ಬೆಳೆದೇ ಇದ್ರೆ ಏನು ಹಾಗಾದರೆ ಹೊಟ್ಟೆಗೇನು ತಿನ್ನೋದು? ಇಂತಹ ಬೇಸಿಕ್ ಪ್ರಶ್ನೆಗೂ ಕೂಡ ಉತ್ತರ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸರ್ಕಾರಗಳು ಕೂಡ ಗಮನ ಹರಿಸಬೇಕು, ಜೊತೆಗೆ ಬ್ಯಾಂಕ್ನವರು ಕೂಡ ಮಾತನಾಡಬೇಕು. RBI ಕೂಡ ಈ ಕುರಿತಾದಂತಹ ರೈತರಿಗೆ ಅಂತ ವಿಶೇಷವಾದಂತಹ ಸಾಲ ಸೌಲಭ್ಯದ ಗೈಡ್ಲೈನ್ಸನ್ನು ಹೊರತರಬೇಕು. ಅಟ್ಲೀಸ್ಟ್ ಇರೋ ಗೈಡ್ಲೈನ್ಸನ್ನು ಬ್ಯಾಂಕ್ನವರು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.